ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಪಕ್ಷದ ವೇದಿಕೆಯಲ್ಲಿ ಕೆಪಿಸಿಸಿ ಕಚೇರಿಯ ಒಳಗೆ ಇಲ್ಲಾಂದರೆ ಎಐಸಿಸಿ ಕಚೇರಿಯ ಒಳಗೆ ಚರ್ಚೆ ಆಗಬೇಕಾಗಿದ್ದಂತಹ ವಿಷಯ ಬೀದಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ನಾ ಕೊಡೆ ನೀ ಬಿಡೆ ಅನ್ನುವಂಥ ಸನ್ನಿವೇಶ ಇದು. ಘಟಾನುಘಟಿ ನಾಯಕರು ಯಾರು ಕೂಡ ಸಾಮಾನ್ಯವಾದಂತಹ ನಾಯಕರಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಬಹುತೇಕ ಅವರ ಬೆಂಬಲಿಗರು, ಅಭಿಮಾನಿಗಳು ಈಗಾಗಲೇ ಹಲವಾರು ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎಂಥ ಸ್ಟ್ರಾಟಜಿ ಅಲ್ವಾ! ಕಳೆದ 2.5 ವರ್ಷಗಳಿಂದ ನೀವು ಗ್ರಾಫ್ ಅಂತ ನೋಡಿದ್ರು ದೇರ್ ಇಸ್ ನೋ ಡೆವಲಪ್ಮೆಂಟ್. ನಿಮ್ಮನ್ನು, ನಿಮ್ಮ ಮುಗ್ಧ ಮನಸ್ಸನ್ನು, ನಿಮ್ಮ ಚಿತ್ತವನ್ನು ಎಷ್ಟು ಚೆನ್ನಾಗಿ, ನಾಜೂಕಾಗಿ, ವ್ಯವಸ್ಥಿತವಾಗಿ ಡೈವರ್ಟ್ ಮಾಡ್ತಿದ್ದಾರೆ ನೋಡಿ. ವಾರಕ್ಕೊಂದು, ತಿಂಗಳಿಗೊಂದು ಸಬ್ಜೆಕ್ಟನ್ನು ಕೊಟ್ಟು ಇದೀಗ ನೋಡಿ CM ಗದ್ದುಗೆಯ ಗುದ್ದಾಟ ಅಂತಾನೇ ಒಂದು ಸಬ್ಜೆಕ್ಟ್ ಕೊಟ್ಟು ನಮ್ಮ ಚಿತ್ತವನ್ನೆಲ್ಲ ಅತ್ತ ಕಡೆ ಸೆಳೆದು ರಾಜ್ಯದಲ್ಲಿ ನಾವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದ ರೀತಿಯ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಇವತ್ತಂತೂ ಬಹುತೇಕ ನಿರ್ಣಾಯಕ ಅಂತ ಹೇಳ್ತಿದ್ದಾರೆ. ಇದು ನಿರ್ಣಾಯಕ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ ರೈಟ್ ನೌ ಸಿಚುವೇಶನ್ ನೋಡಿದ್ರೆ. ಯಾಕಂದರೆ ಡೆವಲಪ್ಮೆಂಟ್ ಇಲ್ಲ ಅಲ್ವಾ. ಹಾಗಾಗಿ 2.5 ವರ್ಷದ ಈ ಸಂಭ್ರಮದ ಸಂದರ್ಭದಲ್ಲಿ ಜನಸಾಮಾನ್ಯರು ಆ ಸಂಭ್ರಮದ ಜೊತೆಗೆ ಪ್ರಶ್ನೆ ಮಾಡುವಂಥ ಮನೋಭಾವಗಳು ಖಂಡಿತ ಇದ್ದೇ ಇರುತ್ತೆ. ರಸ್ತೆ ಕೇಳ್ತಾರೆ, ಬೆಲೆ ಏರಿಕೆ ಬಗ್ಗೆ ಕೇಳ್ತಾರೆ, ನೀರಿನ ಸಮಸ್ಯೆ ಬಗ್ಗೆ ಕೇಳ್ತಾರೆ, ದರ ಏರಿಕೆ ಬಗ್ಗೆ ಕೇಳ್ತಾರೆ, ಇನ್ನು ನೀರಿನ ದರ ಏರಿಕೆ ಬಗ್ಗೆ ಕೇಳ್ತಾರೆ, ಎಲೆಕ್ಟ್ರಿಕ್ ವಿದ್ಯುತ್ ದರ ಏರಿಕೆ ಬಗ್ಗೆ ಕೇಳ್ತಾರೆ. ಯಾವುದನ್ನು ಕೇಳಬಾರ್ದು ಅಂದರೆ ಈ ಸಬ್ಜೆಕ್ಟ್ ಕೊಡಲೇಬೇಕು. ಆ ನಿಟ್ಟಿನಲ್ಲಿ ವ್ಯವಸ್ಥಿತವಾದಂಥ ಪಿತೂರಿಯ ನಿರ್ಣಾಯಕ ಹಂತ ಅಂತೆ. ಏನದು ನಿರ್ಣಾಯಕ ಹಂತ? ಫೈನಲಿ ಏನಾದರೂ ಡಿಸಿಷನ್ ಆಗುತ್ತಾ? ಖರ್ಗೆಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಅವರೇನಾದರೂ ಫೈನಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ಕೊಂಡು ಒಪ್ಪಂದ ಆಗಿದೆ ಅಂದರೆ ಈ ಥರ, ಒಪ್ಪಂದ ಆಗಿಲ್ಲ ಅಂದರೆ ಈ ಥರ ಅಂತ ಏನಾದರೂ ಡಿಸಿಷನ್ ಹೇಳ್ತಾರೆ. ಕಾದು ನೋಡಬೇಕು, ಕಾಲವೇ ಅದಕ್ಕೆ ಉತ್ತರ ಕೊಡಬೇಕು. ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಾವೇರಿದೆ ಕುರ್ಚಿಯ ಕದನ. ಕಾವೇರಿರೋ ಹಾಗಂತೂ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಬೇಕಾದಷ್ಟು ಸಮಸ್ಯೆಗಳಿರಬೇಕಾದ್ರೆ ಅದರ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿತ್ತು. ನಮಗೊಂದು ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನೋಡಿ. ಕುರ್ಚಿ ಖಾಲಿ ಇಟ್ಬಿಟ್ಟು ಆ ಕಡೆಗೊಬ್ಬರು ಈ ಕಡೆಗೊಬ್ಬರು ಯಾರು ಈ ಸ್ಥಾನದಲ್ಲಿ ಕೂತ್ಕೋತಾರೆ ಅಂತ. ಇಂಥ ಒಂದು ಸಿಚುವೇಷನಲ್ಲಿ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಅಂತ ಅನಿಸುತ್ತೆ. ನೋಡಬೇಕು ಯಾವ ಒಂದು ನಿರ್ಧಾರಕ್ಕೆ ಅಂತಿಮವಾಗಿ ಬರುತ್ತೆ ಅಂತ ಹೇಳಿ. ಆದರೆ ಅಂತಿಮವಾಗಿ ನಾವು ಸಂವಿಧಾನಾತ್ಮಕವಾದಂತಹ ಜೀವನವನ್ನು ನಡೆಸ್ತಾ ಇರೋದ್ರಿಂದಾಗಿ ಶಾಸಕರ ನಿರ್ಣಯವೇ ಅಂತ್ಯ. ಆದರೆ ಕಾಂಗ್ರೆಸ್ ಅಂದಾಗ ಹೈಕಮಾಂಡ್ ನಿರ್ಧಾರ ಇಲ್ಲಿ ಮೇಜರ್ ರೋಲನ್ನು ಪಡೆದುಕೊಳ್ಳುವುದರಿಂದಾಗಿ ಶಾಸಕರ ತೀರ್ಮಾನ ಅಂತಿಮ ಆಗುತ್ತಾ ಅಥವಾ ಹೈಕಮಾಂಡ್ ಒಂದು ನಿರ್ಧಾರವನ್ನು ಪ್ರಕಟಿಸುತ್ತಾ? ಈ ಕುತೂಹಲ ಅಂತೂ ಇದ್ದೇ ಇದೆ. ಆಗಾಗ ಡೆಲ್ಲಿಗೆ ಹೋಗಿ ಸಿದ್ದರಾಮಯ್ಯನವ್ರು ಮಾತಾಡ್ಕೊಂಡು ಬಂದಿದ್ದು ಆಯಿತು, ಡಿ ಕೆ ಶಿವಕುಮಾರ್ ಮಾತಾಡಿದ್ದು ಆಯಿತು. ನಿರ್ಧಾರವನ್ನು ಪ್ರಕಟಿಸ್ತಾರಾ ಅಥವಾ ಯಾವುದೇ ನಿರ್ಧಾರಕ್ಕೆ ಬರದೆ ಬಾಯೇ ಬಿಡದೆ ಹೈಕಮಾಂಡು ಈ ವಿಷಯವನ್ನು ಜೀವಂತವಾಗಿಡೋದು? ಅಂದರೆ ಈ ಸೈಲೆನ್ಸ್ ಒಂದು ಸ್ಟ್ರಾಟಜಿ ಅನ್ಸ್ಬಿಡೋದು ನನಗೆ ಎಷ್ಟೋ ಸಲ. ಒಪ್ಪಂದ ಆಗಿದ್ರೆ ಆಗಿದೆ ಅಂತ ಹೇಳ್ಬೋದು, ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದರೆ ಅದನ್ನು ಹೇಳ್ಬೋದು, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಸ್ಥಾನದಲ್ಲಿ ಕೂರಿಸ್ತೀವಿ ಅಂದರೆ ಅದನ್ನು ಹೇಳ್ಬೋದು. ಬಟ್ ತುಟಿಪಿಟ್ಟಕ್ಕಂತಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದೊಂದು ಪ್ಲ್ಯಾನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರ ನಡುವೆ ಇದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ಕೂಡ ಕಾಯ್ತಾ ಇದ್ದಾವೆ. ಅದೇನೋ ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಅಂತಾರಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ, ಈ ಕಡೆ ಏನಾದರೂ ಸರ್ಕಾರ ಏನಾದರೂ ಬಿದ್ದರೆ, ಇಮಿಡಿಯೇಟಾಗಿ ಏನಾದರೂ ಎಲೆಕ್ಷನ್ ಆದರೆ, ಹೆಂಗೂ ನಾವು ಮೈತ್ರಿ ಒಳಗಿದ್ದೀವಿ, ಎಲೆಕ್ಷನ್ ಆದರೆ ಇದರ ಲಾಭವನ್ನು ಪಡ್ಕೊಳ್ಳೋಣ ಅಂತ ಹೇಳಿ. ಸೊ ಪ್ರತಿಯೊಬ್ಬರೂ ಕೂಡ ಅಧಿಕಾರದ ಆ ಹಪಹಪಿತನದಲ್ಲಿ, ಆಸೆಯಲ್ಲಿ, ಬಯಕೆಯಲ್ಲಿ ಮುಂದೇಳಿದ್ದಾರೆ ಹೊರತು ಯಾರೂ ಕೂಡ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಜನಸಾಮಾನ್ಯರ ಕುಂದುಕೊರತೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನೋದು ಸ್ಪಷ್ಟ. ಬಹಳಷ್ಟು ಮಂದಿ ಈ ಕುರ್ಚಿ ಕದನದ ಕುರಿತಂತೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಆ ರೀತಿ ಏನು ಕಾಣಿಸ್ತಾ ಇಲ್ಲ. ಅದು ಹೊರಗಿನ ಪ್ರಪಂಚಕ್ಕೆ ಆಗಿರ್ಬೋದು. ಪವರ್ ಶೇರಿಂಗ್ನಲ್ಲಿ ಗೊಂದಲ ಇದೆ, ಆಮೇಲೆ ಆ ರೀತಿ ಎಲ್ಲ ಇಲ್ಲ. ಅವ್ರು ಎದಕ್ಕೆ ಹೋಗ್ಯಾರ ಏನೋ ಗೊತ್ತಿಲ್ಲ. ನಾವು ಮಾಧ್ಯಮದವ್ರು ನೀವೇ ಅದಕ್ಕೆ ಭಾಳ ಇದು ಮಾಡ್ಲಕ್ಕತ್ತೀರಿ. CM ಕೂಡ ಹೇಳಿದ್ದಾರೆ ಇಲ್ಲಿ ಪವರ್ ಶೇರಿಂಗ್ ಮಾತಾಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಮಾತಾಗಿಲ್ಲ. ಹಿಂದೆ ಒಂದು 6 ತಿಂಗಳಿಂದ ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಮಾಡಂತ ಹೇಳಿದರು. 2 ವರ್ಷ ಆದ್ಮೇಲೆ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಕೇಳಕ್ಕೆ ಹೋಗಿರ್ಬೇಕಂತ. ಬಟ್ ಇದು ರಿಸಲ್ಟ್ ಆದ್ಮೇಲೆ ಕೇಳಿರ್ಲಕ್ಕಿಲ್ಲ. ಏನಂತ ನೋಡ್ಬೇಕು. ಪಕ್ಷದ ಹೈಕಮಾಂಡ್ ಅದ. ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡು ಬಂದ್ರಿ ಅಂತ ಇಬ್ಬರು ಹೇಳ್ಯಾರ.
ಇಬ್ಬರು ನಾಯಕರು. ಮುಖ್ಯಮಂತ್ರಿಗಳೇ ಇಲ್ಲ, ಕಾಂಗ್ರೆಸ್ ಶಾಸಕರು ಸರ್ ಮುಖ್ಯಮಂತ್ರಿಗಳೇ ಬಜೆಟ್ ಮಂಡನೆ ಮಾಡೋದು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಅವರೇ ಬಜೆಟ್ ಮಂಡನೆ ಮಾಡ್ತಾರೆ. ಒಬ್ಬರೊಬ್ಬರು ಲೀಡ್ರುಗಳದ್ದು ಅಭಿಮಾನಿಗಳು ಭಾಳ ಇರ್ತಾರೆ. ಕೆ ಶಿವಕುಮಾರ್ ಅಭಿಮಾನಿಗಳು ಇಲ್ಲ ಅಂತ ಹೇಳಕತ್ತೀವಿ. ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಾರ, ಪರಮೇಶ್ವರ್ ಅಭಿಮಾನಿಗಳಾರ, ಆದೇಪ್ಪ ಅಭಿಮಾನಿಗಳಾರ, ಪ್ರಿಯಾಂಕ ಖರ್ಗೆ ಅಭಿಮಾನಿಗಳು. ಅವ್ರವ್ರು ಹೇಳೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರಲ್ಲ, ಹೋಗದ ಪಿಚಾಚಿ ಅಂದ್ರೆ ಇಲ್ಲ ಬಂದೆ ಕವಾಚಿ ಅಂತ. ಯಾರಿಗಂತೂ ಅದೇ ಇರುತ್ತೆ. ಅದರಿಂದ ಏನಾಗೋದಿಲ್ಲ. ಅವ್ರ ಇಷ್ಟ, ಅವ್ರು ಏನಾರ ಮಾಡ್ಕೊಂಡೆ, ಅವರ ಅಧಿಕಾರದ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ. ಈಗ ಈ ಪಕ್ಷವೂ ಇರೋ ಪರಿಸ್ಥಿತಿ ಇಲ್ಲ ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಆರೋಗ್ಯಕರವಾಗಿರುತ್ತ ಅದೂ ಹತ್ರಕ್ಕೆ ಬಂದಿದೆ. ಈಗ ಅವರ ಹೋರಾಟ ನೋಡ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲನೂ ಚುನಾವಣೆಗೆ ಸಿದ್ಧರಾಗಬೇಕನ್ನೋ ಅಂತ ನಮ್ಮ ರೀತಿ ಆಗ್ತದೆ. ರೀಶಫಲ್ ಆಗೋದಿಲ್ಲ ಅಥವಾ ಆಗ್ತದೆ, ಒಂದು ಮಾತು ಹೇಳಬೇಕು, ಮುಗಿಸ್ಬೇಕು. ಯಾಕೆ ಅಧಿಕಾರ ಇದು ಇಷ್ಟೆಲ್ಲ ನಡೀತಿದ್ರು ಅವರ AICC ಪಾಪ ಅವ್ರದೇ ಪ್ರಾಬ್ಲಮ್ ಇದೆ, ಮುಳುಗ್ತಾ ಇದೆ. ಅದು ಅವ್ರನ್ನ ಹಿಡ್ಕೊಳ್ಳೋದು. ಈಗ ಪ್ರಾರಂಭದಿಂದನೂ ಅಧಿಕಾರ ಹಂಚಿಕೆಯ ಸೂತ್ರ ಏನು ಒಪ್ಪಂದ ಆಗಿತ್ತು? ರಾಜಕಾರಣಕ್ಕೆ ಬಹಳ ಯಾರ ನೇತೃತ್ವನೂ ಅವಶ್ಯಕತೆ ಇಲ್ಲ. DK ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ. ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟಲ್ಲಿ ಮಾಡಿಸ್ತೆ ಅಂತಕ್ಕಂಥದ್ದು, ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು, ಅದೆಲ್ಲ ಆಗೋದು ಬೇಡ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ, ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಒಪ್ಪಂದ ಆಗಿದೆ ಅಂತ ಒಂದಷ್ಟು ಜನ, ಒಪ್ಪಂದ ಆಗಿಲ್ಲ ಅಂತ ಇನ್ನೊಂದಷ್ಟು ಶಾಸಕರು. ನೋಡಿ, ನೀವು ಕೊಟ್ಟಂಥ ಮ್ಯಾಂಡೇಟನ್ನು ಎಷ್ಟು ಚೆನ್ನಾಗಿ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ. ಈ ಸೌಭಾಗ್ಯಕ್ಕೆ ನೀವು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು ಕಳೆದ 2.5 ವರ್ಷಗಳಿಂದ ಮಾಡಿರುವಂತಹ ಪ್ರಹಸನ ಇದು. ಕಣ್ಣು ತುಂಬಿಕೊಳ್ಳಬೇಕಾದದ್ದು ನಿಮ್ಮ ಪಾಲಿಗೆ ಸಿಕ್ಕಿರುವಂಥದ್ದು. ರೈಟ್. ಹಾಗಾದರೆ ಕಡೆದಾಗಿ ಸಿದ್ದರಾಮಯ್ಯನವ್ರು ಮಾತಾಡಿದ್ರಲ್ಲ, ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆಗ್ತೀನಿ ಅಂತ ಹೇಳಿ. ಸೊ ಹಾಗಾದರೆ ಭೇಟಿ ಆಗ್ತಾರಾ? ಭೇಟಿಯಾಗಿ ಏನಾದರೂ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಕರ್ನಾಟಕದ ಜನತೆಗೆ ಕ್ಲಾರಿಟಿಯನ್ನು ಕೊಡ್ತಾರಾ? ಈ ಕುತೂಹಲ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ದಿಲೀಪ್ ಅವರಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. ಇನ್ನು JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರು ಡಾಕ್ಟರ್ ಸತೀಶ್ ಅವರಿದ್ದಾರೆ. ನಮಸ್ಕಾರ. ದಿಲೀಪ್ ಅವರೇ, ಏನಾಗ್ತಿದೆ ರಾಜ್ಯದಲ್ಲಿ? ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ಆ್ಯಕ್ಚುಲಿ ಪ್ರತಿಪಕ್ಷವಾಗಿ ನೀವು ಧ್ವನಿ ಎತ್ತಬೇಕಾಗಿತ್ತು. ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ಸು ಕೂಡ ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬೇಕಾಗಿತ್ತು. ಬಟ್ ನಾನು 2.5 ವರ್ಷವನ್ನೇ ಉಲ್ಲೇಖ ಮಾಡ್ತಾ ಇದ್ದೀನಿ. ಒಂದು ಕಡೆ ಬರೀ ಹೋರಾಟಗಳು, ಪ್ರತಿಭಟನೆಗಳು, ಮಗದೊಂದು ಕಡೆ ಕುರ್ಚಿ ಕದನನೇ. ಇದೇ ಆಗೋಗಿದೆಯಲ್ಲ. ನನ್ನ ಪ್ರಶ್ನೆ ಏನು ಗೊತ್ತಾ ದಿಲೀಪ್ ಅವರೇ, ಪ್ರತಿಪಕ್ಷವಾಗಿ ನೀವು ಅಂತಿದ್ದೀರಲ್ಲ, ನಿಮ್ಮದೇ ಆದಂತಹ ಜವಾಬ್ದಾರಿಗಳಿದೆ. ಹಾಗಾಗಿ ನೀವು ಬೇಡ ಸಿದ್ದರಾಮಯ್ಯನವರೇ, ಇಲ್ಲ ಸರಿ ಆಗ್ತಾಯಿಲ್ಲ DK ಶಿವಕುಮಾರ್ ಅವರೇ, ಯಾಕೋ ವ್ಯತ್ಯಾಸ ಆಗ್ತಾ ಇದೆ. ನಿಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಟು ಕೊಟ್ಟಿರುವಂತಹ ನಂಬಿಕೆ ಅದು, ಆ ಮ್ಯಾಂಡೇಟ್, ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಒಂದೊಳ್ಳೆ ಆಡಳಿತವನ್ನು ಕೊಡುವಂಥ ನಿಟ್ಟಿನಲ್ಲಿ ಮಾನವೀಯತೆಯ ಮಾತುಗಳು ಪ್ರತಿಪಕ್ಷದ ಕಡೆಯಿಂದ. ಅಲ್ಲ, ನಿಮ್ಗೆ ಅಷ್ಟೊಂದು ಸೌಜನ್ಯ ಇದೆ ಅವರಿಗೆ, ಕಾಂಗ್ರೆಸ್ನವ್ರಿಗೆ ಪ್ರತಿಪಕ್ಷಗಳ ಮಾತನ್ನು ಕೇಳುವಷ್ಟು ಅಂತ ಅನಿಸ್ತಾ ಇದೆಯಾ ನಿಮಗೆ? ಅಲ್ಲ, ಅದು ನಿಮ್ಮ ಮೇಲೆ ಯದ್ಭಾವಂ ತದ್ಭವತಿ. ನೀವು ಹೆಂಗಿರ್ತೀರ ನೋಡಿ. ಈಗ ಪಾಪ ಅವ್ರದ್ದೇ ಒಂದು 100 ಬಾಗಿಲಾಗೋಗಿದೆ, ಒಂದು ಮುರಿದ ಮನೆ ಆಗೋಗಿದೆ. ಸೊ ನೋಡಿ, ಇವತ್ತು ರಾಜ್ಯದಲ್ಲಿ ಒಂದು ಚರ್ಚೆ ಆಗ್ಬೇಕಾಗಿದ್ದು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು, ರಾಜ್ಯದಲ್ಲಿ ಎಲ್ಬೇಕಲ್ಲಿ ಹಲ್ಲೆಗಳಾಗ್ತಾ ಇದ್ದಾವೆ, ಎಲ್ಬೇಕಲ್ಲಿ ಗೂಂಡಾಗಿರಿ ಆಗ್ತಾ ಇದೆ, ದೌರ್ಜನ್ಯಗಳು ಆಗ್ತಾ ಇದ್ದಾವೆ, ಲೂಟಿ ಹೊಡಿತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ, ಕೊಲೆಗಳಾಗ್ತಾ ಇದ್ದಾವೆ, ಸುಲಿಗೆಗಳಾಗ್ತಾ ಇದ್ದಾವೆ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಇಷ್ಟೆಲ್ಲ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದು ನಮ್ಮ ದುರ್ದೈವ. ಸರ್ಕಾರ ಬಂದು 2.5 ವರ್ಷ ಆದ್ರೂ ಸಹ ನಾವಿವತ್ತು ಈ ಸರ್ಕಾರದ ವಿಚಾರವನ್ನು ಮಾತಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸರ್ಕಾರದಲ್ಲಿರ್ತಕ್ಕಂಥ ಅವ್ರ ಮುಖ್ಯಮಂತ್ರಿ ಆಗಬೇಕು, ಇವ್ರ ಮುಖ್ಯಮಂತ್ರಿ ಆಗಬೇಕು, ಈ ಚರ್ಚೆಗಳನ್ನ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ನಾವು ಕೇಳ್ತಕ್ಕಂಥದ್ದು ಮೇಡಮ್, ಕಾಂಗ್ರೆಸ್ನ ಹೈಕಮಾಂಡ್ ಅಂತಕ್ಕಂಥದ್ದು ಒಂದು ಬದುಕಿದೆಯಾ ಅಂತಕ್ಕಂಥದ್ದು. ನೋಡಿ, ಈಗ ಬೇರೆ ಬೇರೆ ವಿಚಾರಕ್ಕೆಲ್ಲ ತಲೆ ಹಾಕ್ತಾರೆ. ಒಂದು ಜಾತಿ ಗಣತಿ ಹಾಕಬೇಕು ಅಂತಂದ್ರೆ ಆ ವಿಚಾರಕ್ಕೆ ಬಂದು ತಲೆ ಹಾಕ್ಬಿಟ್ಟು ಮಾತನಾಡ್ತಾರೆ. ಮತ್ತೊಂದು ಏನಾದರೂ ಒಂದು ಆಗ್ಬೇಕಂದ್ರೆ ಬಂದು ಮೀಟಿಂಗ್ನಲ್ಲಿ ಕೂತ್ಕೊಳ್ತಾರೆ, ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ, ಬೇರೆ ಆಡಳಿತದ ವಿಚಾರದಲ್ಲಿ ತಲೆ ಹಾಕ್ತಾರೆ. ಆದ್ರೆ ಈ ಒಂದು ಕುರ್ಚಿ ಬದಲಾವಣೆ ವಿಚಾರಕ್ಕೆ ಅಕಸ್ಮಾತ್ DK ಸುರೇಶ್ ಅವರು ಹೇಳಿದ ಹಾಗೆ ಚರ್ಚೆ ಆಗಿದ್ರೆ, ಡಿಸೈಡ್ ಆಗಿದ್ರೆ ಬಂದು ಮಧ್ಯದಲ್ಲಿ ಹೇಳ್ಬೋದಾಯ್ತಲ್ಲ, ನೋಡಪ್ಪ ನೀನು 2.5 ವರ್ಷ DK ಶಿವಕುಮಾರ್, ನೀನು 2 ವರ್ಷ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವ್ರು ನಿಮ್ದು ಅವಧಿ ಮುಗೀತು, ದಯಮಾಡಿ ರಾಜೀನಾಮೆ ಕೊಡಿ ಅಂತ. ಒಂದು ಇವ್ರು ಹೈಕಮಾಂಡ್ ಹೇಳ್ತಿಲ್ಲ ಅಂತಂದ್ರೆ ಒಂದು ನಮ್ಗನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಅಷ್ಟೊಂದು ಬಲಿಷ್ಠ, ಹೈಕಮಾಂಡ್ಗಿಂತ ದೊಡ್ಡ ಬಲಿಷ್ಠ ಸಿದ್ದರಾಮಯ್ಯನವರು ಅಂತ ಅನಿಸ್ತಾ ಇದೆ. ಅಂದ್ರೆ ಅವರ ಒಂದು ಏನೋ ಒಂದು ಮುಲಾಜಿಗೊಳಗಾಗಿದ್ದಾರಾ ಅಥವಾ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರೆ ಸರ್ಕಾರ ಬಿದ್ದೋಗ್ಬಿಡ್ತದೆ ಅಂತಕ್ಕಂಥದ್ದು ಒಂದು ಪ್ರೆಷರ್ ನಲ್ಲಿ ಏನಾದ್ರು ಹೈಕಮಾಂಡ್ ಇದೆಯಾ ಅಂತಕ್ಕಂಥದ್ದು ಒಂದು. ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅಪನಂಬಿಕೆ ಅಂತ. ಒಂದ್ ನಿಮಿಷ, ಡಿ ಕೆ ಶಿವಕುಮಾರ್ ಅವ್ರದ್ದು ಹೇಳ್ತೀನಿ. ಅಕಸ್ಮಾತ್ ಇದು ಚರ್ಚೆ ನಡೆದಿಲ್ಲ, ಡಿ ಕೆ ಶಿವಕುಮಾರ್ ಅವರು ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹೈಕಮಾಂಡ್ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಕ್ಕಂಥ ಅವಶ್ಯಕತೆ ಕಾಂಗ್ರೆಸ್ ಹೈಕಮಾಂಡ್ ಯಾಕಿದೆ ಅಂತಕ್ಕಂಥದ್ದು. ಅಂದ್ರೆ ನಮ್ಮ ಅನಿಸಿಕೆ ಪ್ರಕಾರ ಚರ್ಚೆ ನಡೆದ ಪ್ರಕಾರ ಡಿ ಕೆ ಶಿವಕುಮಾರ್ ಕಡೆಯಿಂದ ಸೂಟ್ ಕೇಸ್ ಹೋಗಿರ್ಬೇಕಪ್ಪ. ಈಗ ಮೊದಲಿಂದಲೂ ಚರ್ಚೆ ನಡೀತಾ ಇದೆ, ಒಂಥರ ATM ಕರ್ನಾಟಕ ಅಂತಕ್ಕಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ರೇವಂತ್ ರೆಡ್ಡಿ ನೀವು ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ನಾನು ಡಿಸಾಲ್ವ್ ಮಾಡ್ಬಿಡ್ತೀನಿ, ನಾನು ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತೀನಿ ಅಂತ ಮಾತುಕತೆ ಹೇಳ್ತಾ ಇದ್ದಾರೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಇಟ್ ಮೇ ಬಿ ಅದೆಲ್ಲ ನಿಜ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟೊಂದು ಸ್ಟ್ರಾಂಗ ಅಂದ್ರೆ ತೆಲಂಗಾಣದ ಮುಖ್ಯಮಂತ್ರಿನ ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಅಂದರೆ ತೆಲಂಗಾಣದ ಮುಖ್ಯಮಂತ್ರಿ ಕರ್ನಾಟಕದ ಒಬ್ಬ ನಾಯಕನಿಗೋಸ್ಕರ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಒಂದು ದರ್ದು ಏನಿದೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ನಮ್ಗೊಂದು ಈ ಒಂದು ಚರ್ಚೆ ನಡೀತಾ ಇರೋದಕ್ಕೆ ಹೇಳ್ತೀನಿ ಮೇಡಮ್, ತೆಲಂಗಾಣದ ವಿಚಾರಕ್ಕೆ. ಹೈದರಾಬಾದ್ ನಲ್ಲಿ ವಾಲ್ಮೀಕಿ ನಿಗಮ ಮಂಡಳಿ ಹಗರಣದ ದುಡ್ಡು ಡ್ರಾ ಆಗುತ್ತೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ಹಣ ಹಂಚಿಕೆ ಆಗುತ್ತೆ, ಅಲ್ಲಿಂದ ಜ್ಯುವೆಲರಿ ಶಾಪ್ಗಳಿಗೆ, ಮೊಬೈಲ್ ಶಾಪ್ಗಳಿಗೆ, ಬಾರ್ ಶಾಪ್ಗಳಿಗೆ ಹೋಗುತ್ತೆ. ಅಲ್ಲಿಂದ ಆ ದುಡ್ಡನ್ನು ಡ್ರಾ ಮಾಡ್ಕೊಂಡು ಯಾರೋ ಕುರಿ ಮೇಯಿಸೋನ ಅಕೌಂಟ್ಗೆ ಅಲ್ಲಿಂದ ಎತ್ಕೊಂಡು ಹಣವನ್ನು ತೆಗೆದುಕೊಂಡ್ಬಂದು ಬೆಂಗಳೂರಿನಲ್ಲಿ ಹಂಚ್ತಾರೆ, ಹೈದರಾಬಾದ್ಗೆ ಹಂಚ್ತಾರೆ. ಅಂದ್ರೆ ಅವಾಗ ಒಂದು MP ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಕಡೆ ಚರ್ಚೆ ಆಗುತ್ತೆ, ಇದೊಂದು ಹಣ ಹಂಚಿಕೆ ಆಯ್ತು ಅಂತೇಳಿ. ಅಂದ್ರೆ ಇಲ್ಲಿಂದ ಕರ್ನಾಟಕದ ಹಣ ಹೈದರಾಬಾದ್ಗೆ ಹೋಯ್ತಾ? ಈ ಒಂದು ರೇವಂತ್ ರೆಡ್ಡಿ ಒಂದು ವಿಚಾರದಲ್ಲಿ ನಿಮಗೆ ಎಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇದೆ. ಅಂದ್ರೆ ಋಣ ತೀರಿಸ್ತಿದ್ದಾರೆ, ಆ ಋಣ ಸಂದಾಯ ಇವಾಗ ಆಗ್ತಾ ಇದೆಯಾ ಅಂತ ಹೇಳಿ ರೇವಂತ್ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ಗೆ ಋಣ ಸಂದಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೊಂದು. ಮತ್ತೆ ಇನ್ನೊಂದು, ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಇಷ್ಟೊಂದು ಬ್ಯಾಟಿಂಗ್ ಬೀಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಎಷ್ಟು ಸ್ಟೂಡ್ ಕೇಸ್ ಕೊಟ್ಟಿರ್ಬೋದು? ಈಗ ಉದಾಹರಣೆಗೆ ಯಾರೋ ಒಬ್ಬ ಮುಖ್ಯಮಂತ್ರಿ ಆಗ್ಲಿ ಇಷ್ಟೊಂದು ಬ್ಯಾಟಿಂಗ್ ಆಡ್ತಕ್ಕಂಥ ಅವಶ್ಯಕತೆ. ಸತೀಶ್ ಜಾರಕಿಹೊಳಿ ಅವರು ಇದಾರಪ್ಪ, ಹಂಗಾದ್ರೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬೋದು. ಅಲ್ಲ ದಿಲೀಪ್ ಅವರೇ, ಆಯ್ತು ಇದು ಸರ್ಕಾರ ಅಂತ ನಾನು ನೋಡ್ತಾ ಇದ್ದೀನಿ, ಅಲ್ಲಿದು ಇದು ಬೇರೆ. ನಿಮ್ಮ BJPಲೇ ತುಂಬ ಹಿರಿಯ ನಾಯಕರಿದ್ರೂ ಕೂಡ ವಿಜೇಂದ್ರ ಅವರನ್ನೇ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂದ್ರೆ ಅದು ಕೂಡ ಸೂಟ್ ಕೇಸ್ ಮೇಲೆ ಡಿಪೆಂಡ್ ಆಗಿದ್ದಕ್ಕೆ ಅಂತನಾ ಮೀನು? ನೋಡಿ, ಈಗ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಒಬ್ಬ ರಾಜ್ಯಾಧ್ಯಕ್ಷನ ಅನೌನ್ಸ್ ಮಾಡ್ಬೇಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಇಲ್ಲ, ಅಲ್ಲಿನ ಜಿಲ್ಲಾಧ್ಯಕ್ಷರುಗಳು ಅನೌನ್ಸ್ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮತದಾನ ಮಾಡುವ ಮುಖಾಂತರ ರಾಜ್ಯಾಧ್ಯಕ್ಷನ ಅನೌನ್ಸ್ ಮಾಡ್ತಾರೆ. ಆ ಪ್ರಕಾರ ನಮ್ಮಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ವಿಜೇಂದ್ರ ಅವರು ಆಯ್ಕೆ ಆಗಿದ್ದಾರೆ. ಇಲ್ಲಿ ಯಾವುದೇ ರೀತಿ ಆ ರೀತಿ ಚರ್ಚೆ ಬರೋದಿಲ್ಲ ಬಿಜೆಪಿನಲ್ಲಿ. ಬಿಜೆಪಿ ಕೆಡಾರ್ ಬೇಸ್ಡ್ ಪಾರ್ಟಿ. ನಮ್ಮಲ್ಲಿ ನೋಡಪ್ಪ ನೀನು ಇವತ್ತು ರಾಜ್ಯಾಧ್ಯಕ್ಷ, ನೀನು ರಾಜ್ಯಾಧ್ಯಕ್ಷ ಅಂತ ಹೇಳಿ ಚರ್ಚೆ ಆಗ್ತಕ್ಕಂಥ ವಿಚಾರ ಬರೋದೇ ಇಲ್ಲ. ಸೊ ಬಿಜೆಪಿನಲ್ಲಿ ಈ ಒಂದು ವಿಚಾರ ನೀವು ಹೇಳಿದ ಪ್ರಕಾರ ನನಗೆ ಅನಿಸ್ತಾ ಇಲ್ಲ. ಬಟ್ ಆದ್ರೆ ಇವತ್ತು ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ. ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ, ನ್ಯಾಷನಲ್ ಇಶ್ಯೂ ಮಾತಾಡ್ತಾರೆ, ವೋಟ್ ಚೋರಿ ಅಂತ ಸುಳ್ಳು ಹೇಳ್ಕೊಂಡ್ ಬರ್ತಾರೆ. ಇವ್ರು ಅಧಿಕಾರಕ್ಕೆ ಬಂದ್ರಲ್ಲ ಮೇಡಮ್, ನೋಡಿ PCM ಅಂದ್ರು, 40% ಅಂದ್ರು, PSA ಹಗರಣ ಅಂತಂದ್ರು. ಇದುವರೆಗೂ ಸಹ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಿಜೆಪಿ ಮೇಲೆ ಸುಮ್ನೆ ಗುಬೆ ಕೂರಿಸಿದ್ರು. ಆದ್ರೆ ಇವತ್ತು ಅದೇ ಇವ್ರು ಅಷ್ಟೊಂದು ಸುಳ್ಳು ಹೇಳ್ಕೊಂಡ್ ಬಂದ್ರು. 2.5 ವರ್ಷಕ್ಕೆ ಇವರು ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಹೇಳ್ಕೊಂಡ್ ಬಂದ್ರು ಮೇಡಮ್. ಇವ್ರು ಗ್ಯಾರಂಟಿ ಪಂಚ್ ಗ್ಯಾರಂಟಿಗಳು ಪಂಚರ್ ಆಗಿ ಬಿದ್ದೋಗ್ಬಿಟ್ಟಿದ್ದಾವೆ. ಇವ್ರು ಪಂಚ್ ಗ್ಯಾರಂಟಿಗಳು 5 ದಿಕ್ಕಿನಲ್ಲಿ ಇದಾವೆ, ಒಂದೊಂದಲ್ಲ 5 ದಿಕ್ಕಿಗೆ ಹೊಟ್ಟೋಗ್ಬಿಟ್ಟಿದ್ದಾವೆ. ಇವರ ಗೃಹಲಕ್ಷ್ಮಿ ಹಣ 10 ತಿಂಗಳಿಂದ ಬಂದಿಲ್ಲ. ಲಾಸ್ಟ್ ಮಂತ್ ಬರೀ 1 ತಿಂಗಳು ಹಾಕ್ಬಿಟ್ರು, ದೀಪಾವಳಿ ಗಿಫ್ಟ್ 2,000 ತೆಗೆದುಕೊಳ್ಳಿ ಅಂತ. ಇನ್ನು 9 ತಿಂಗಳು ಹಂಗೆ ಬಾಕಿ ಉಳ್ಕೊಂಡಿದೆ. ಇವರ ಉಚಿತ ಬಸ್ ನಿಮಗೆ ಗೊತ್ತಿದೆ, ಬಸ್ಗಳು ಪಾಪ ಬಸ್ನವ್ರ ಪರಿಸ್ಥಿತಿ ಹೇಳಂಗೆ ಇಲ್ಲ, ಹೆಣ್ಮಕ್ಳುಗಳು ಅಂತ ಬಸ್ ಹತ್ತಂಗೆ ಇಲ್ಲ. ಅನ್ನಭಾಗ್ಯ 5 kg ಅಕ್ಕಿ ಮಾತ್ರ ಕೊಡ್ತಾ ಇದಾರೆ, ಅದು ಕೇಂದ್ರದಿಂದ ಬರ್ತಾ ಇರ್ತಕ್ಕಂಥದ್ದು. ಅವ್ರದ್ದು ಏನು ಇಲ್ಲ ಇದ್ರೊಳಗಡೆ. ಇಂದಿರಾ ಕಿಟ್ ಕೊಡ್ತೀನಿ ಅಂತಂದ್ರು, ಮುಂದಿನ ತಿಂಗಳಿಂದ ಕೊಡ್ತೀನಿ, ಮುಂದಿನ ವರ್ಷದಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಉಚಿತ ವಿದ್ಯುತ್ತಿಗೆ ಬಂದ್ರೆ 120 ಯೂನಿಟ್ ದಾಟ್ತವ್ರಿಗೆ ನಿಮ್ಗೆ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನು ಯುವ ನಿಧಿ ನೋಡಿ, ಇಡೀ ಕರ್ನಾಟಕದಲ್ಲಿ 1,70,000 ಅಷ್ಟೇ ಯುವ ನಿಧಿಯ ಒಂದು ಫಲಾನುಭವಿಗಳು ಇರ್ತಕ್ಕಂಥದ್ದು. 1,70,000 ಕೊಟ್ಬಿಟ್ಟು ನಾನು ಇಡೀ ರಾಜ್ಯದ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸ್ಬಿಟ್ಟಿದ್ದೀನಿ ಅಂತೇಳಿ ಸಿದ್ದರಾಮಯ್ಯ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಇವರ ಒಂದು ಗ್ಯಾರಂಟಿ ಯೋಜನೆ ಫ್ಲಾಫ್. ಮತ್ತೆ ಇವರು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಕಡೆ ಗಮನ ಕೊಡಲಿಲ್ಲ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ಇವರ ಅನಾಚಾರಗಳು, ಅತ್ಯಾಚಾರಗಳು, ಕೊಲೆ ಸುಲಿಗೆಗಳು ಜಾಸ್ತಿ ಆಗ್ತಾ ಇದಾವೆ. ಇಷ್ಟೆಲ್ಲ ಆದ್ರೂ ಇವ್ರು 2.5 ವರ್ಷ ಆದ್ರೂ ಇವ್ರು ಇನ್ನೂ ಸರಿ ಮಾಡ್ಕೊಳಕ್ಕಾಗಿಲ್ಲ, ಇನ್ನೂ ಕಿತ್ತಾಡ್ತಾ ಇದ್ದಾರೆ. ಇದು ಕರ್ನಾಟಕದ ಒಂದು ದುರ್ದೈವ ಅಂತ ಹೇಳ್ಬೋದು ಮೇಡಮ್. ನಾಗೇಂದ್ರ ಅವರೇ, ಸರ್ಕಾರ ಉಳಿಯುತ್ತಾ? DCM ಕೈ ಮೇಲಾಗತ್ತಾ, CM ಕೈ ಮೇಲಾಗತ್ತಾ?
ಅಲ್ಲ, ಇವತ್ತು ಅವರಿಬ್ಬರಿಗಿನ್ನ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಅಲ್ಲಿ 140 ಜನ ಶಾಸಕರು ಅಸಹಾಯಕರಾಗೋಗಿದ್ದಾರೆ. ಅಸಹಾಯಕರಾಗೋಗಿದ್ದಾರೆ. ಧರ್ಮ ಸಂಕಟ ಅವ್ರಿಗೆ. ಇವತ್ತು ನಾವು ಸಿದ್ದರಾಮಯ್ಯ ಬಣ್ಣಕ್ಕೆ ಗುರುತಿಸ್ಕೊಬೇಕಾ, DK ಶಿವಕುಮಾರ್ ಬಣ್ಣಕ್ಕೆ ಗುರುತಿಸ್ಕೊಬೇಕಾ, ಯಾವ ಬಣ್ಣಕ್ಕೆ ಗುರುತಿಸ್ಕೊಂಡ್ರೆ ನಾವು ಸೇಫರ್ ಸೈಡು, ಯಾವ ಬಣ್ಣಕ್ಕೆ ಸೇರ್ಕೊಂಡ್ರೆ ನಮಗೆ ಒಳ್ಳೆ ಅನುದಾನ ಕೊಡ್ತಾರೆ ಕ್ಷೇತ್ರಾಭಿವೃದ್ಧಿ ಮಾಡೋಕೆ, ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನುದಾನ ಒಂದು ಕಡೆ ಅನುದಾನ ಕ್ಷೇತ್ರದ ಜನ ಇದ್ರೆ ತಾನೇ ಮಿನಿಸ್ಟ್ರಿ ಬರೋದು. ಇವಾಗ ಕ್ಷೇತ್ರ ಜನ ಚಿಮಾರಿ ಆಗ್ತಾ ಇದ್ದಾರೆ ಶಾಸಕರಿಗೆ. ನೀವೇನಕ್ಕೆ ಶಾಸಕರಾಗಿದ್ದಾರೆ? ನಾಲಾಯಕ ಶಾಸಕ ನಮ್ಮ ಕ್ಷೇತ್ರ ಕಡೆ ತಲೆ ಆಗ್ತಾ ಇಲ್ಲ. ಒಂದು ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ, ಮೂಲ ಸೌಕರ್ಯ ಕೊಡೋಕ್ಕಾಗ್ತಾ ಇಲ್ಲ, ಒಂದು ಸ್ಕೂಲ್ ವಸತಿಗಳು ಮಾಡೋಕ್ಕಾಗ್ತಾ ಇಲ್ಲ, ಒಂದು ಶಿಥಿಲ ಆಗಿರೋಂಥ ಹಾಸ್ಟೆಲ್ ಕಟ್ಸ್ಕೊಡೋಕ್ಕಾಗ್ತಾ ಇಲ್ಲ, ಒಂದು ಬಡ ಬಗ್ಗರಿಗೆ ಒಂದು ಬಾತ್ರೂಮ್ ಕಟ್ಸೋಕ್ಕೊಡಾಗ್ತಾ ಇಲ್ಲ. ಮೂಲ ಸೌಕರ್ಯದಲ್ಲಿನ ಕೊರತೆ ತಾಂಡವಾಡ್ತೈತೆ. ಇವತ್ತೇನು 5 ಗ್ಯಾರಂಟಿಗಳಂತ 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಇಡೀ ರಾಜ್ಯದ 7 ಕೋಟಿ ಜನ ಕೈಗೂ ಚೊಂಬು ಕೊಟ್ಬಿಟ್ಟಿದ್ದಾರೆ. ಆ ಚೊಂಬು ಯಾವ ರೀತಿ ಅಂತಂದರೆ ಬರೀ ಖಾಲಿ ಚೊಂಬು ಕೊಟ್ಟಿದ್ದೀವಿ ಅಂತ ಹೇಳಿಕೆ, ಆದರೆ ಖಾಲಿ ಚೊಂಬು. ಇವತ್ತು ನೋಡಿ ನಮ್ಮ ಪರಿಸ್ಥಿತಿ ರಾಜ್ಯದಲ್ಲಿ ಹೆಂಗಿದೆ ಅಂತಂದರೆ 7 ಕೋಟಿ ಜನಸಂಖ್ಯೆ ಇರೋಂಥ ನಮ್ಮ ರಾಜ್ಯದಲ್ಲಿ ರೈತರಿಗೆ ಕೇವಲ ಒಂದು 300 ರೂಪಾಯಿ ಬೆಲೆ ಏರಿಕೆ ಕೊಡೋಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಮೇಲೆ ಹೇಳೋಂಥ ರಾಜ್ಯದ ಮುಖ್ಯಮಂತ್ರಿ ಇವತ್ತು 56,000 ಕೋಟಿ ಅನುದಾನ ತಂದಿದ್ದೀವಿ, 5 ಗ್ಯಾರಂಟಿ ತಂದಿದ್ದೀವಿ ಅಂತೇಳಿ ಚೊಂಬು ಗ್ಯಾರಂಟಿ ಕೊಟ್ಟಿದ್ರಲ್ಲ, 56,000 ಕೋಟಿ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಕೇಳಿದ್ರ ಇಲ್ಲ ರಾಜ್ಯದ ಜನನೇನೆ ಕೇಳಿದ್ರ? ಈ ರೀತಿಯಾದ ಒಂದು ಉಡಾಫೆಯಾದ ಗ್ಯಾರಂಟಿಗಳನ್ನ ಕೊಟ್ಟಾದ್ಮೇಲೆ ರೈತರು ಇವತ್ತು ನಿರಂತರ ಪ್ರಾಣ ಒತ್ತೆ ಇಟ್ಟು ಓಡಾಡಿದ್ದಾರೆ. ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಂದು 300 ರೂಪಾಯಿ ಬೆಲೆ ಏರಿಕೆ ಮಾಡೋಕೆ ಇವ್ರ ಕೈಲಿ ಅಸಾಧ್ಯವಾಯಿತು. ಯಾಕಂದ್ರೆ ಅವರಿಂದನೇ ಟ್ಯಾಕ್ಸ್ ಬರುತ್ತೆ, ಅವರಿದ್ರೇನೆ ದೇಶ, ಅವರಿದ್ರೆ ನಾವು, ಅವರು ಸತ್ತು ನಮ್ಮನ್ನು ಬದುಕ್ತಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು. ಆದರೆ ಅವ್ರಿಗೊಂದು 3,500 ರೂಪಾಯಿ ಬೆಲೆ ನಿಗದಿ ಮಾಡೋಕ್ಕೆ ಇವತ್ತು ಅಸಹಾಯಕವಾದ ಸರ್ಕಾರ. ಅದೇ ರೀತಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ರೆ ಇವತ್ತು ಅರಣ್ಯ ಇಲಾಖೆ ಮಿನಿಸ್ಟ್ರು ಅದೇನು ಮಲಗಿದಾರೋ, ಅದೇನು ಇದಾರೋ, ಇಲ್ಲ ರೆಸಾರ್ಟಲ್ಲಿ ಇದ್ದಾರೋ, ಇಲ್ಲ ಟೂರ್ ಹೊಡಿತಾರೋ ಗೊತ್ತಿಲ್ಲ, 36 ಜಿಂಕೆಗಳು ಸತ್ತೋಗಿದ್ದಾವೆ. ಯಾರು ಕಾರಣ ಅದಕ್ಕೆ? ಯಾರು ಹೊಣೆ ಅದಕ್ಕೆ? ಅರಣ್ಯ ಇಲಾಖೆ ಸಚಿವರು ಅಂತ ನೀವು ಹೋರಾಟ ಮಾಡಿ ನೀವು ಸಚಿವ ಸ್ಥಾನ ತಗೊಂತೀರಲ್ಲ, ಇವತ್ತು ಅರಣ್ಯಲ್ಲಿ ನಡೀತಾರಂತ ಘೋರ ಮರಣಗಳನ್ನ ಯಾರು ಕಾರಣ ಅದಕ್ಕೆ? ಹುಲಿ ದಾಳಿ ಆಗ್ತಾ ಇದೆ. ಇವತ್ತು ಈ ಮಟ್ಟಿಗೆ ನೀವು ಹೋಗ್ತಾ ಇದ್ರಿ ಅಂದ್ರೆ ನೀವು ಏನು ಮಾಡ್ತಾ ಇದ್ದೀರಾ? ಒಂದ್ಸತಿ ಆನೆಗಳು ಸತ್ವು, ಒಂದ್ಸತಿ ನವಿಲುಗಳು ಸತ್ವು, ಒಂದ್ಸತಿ ಜಿಂಕೆಗಳು ಸತ್ವು, ಹುಲಿಗಳು ಸತ್ವು, ಸರ್ಮಾಳೆ ಸಾಯ್ತಾ ಇದ್ದಾವೆ. ನೀವು ಪ್ರತಿ ಸಾರಿ ಕೂಡ ಏನದ್ರ ಬಗ್ಗೆ ನೀವು ತೀರ್ಮಾನ ಮಾಡಿದ್ದೀರಿ? ಒಂದ್ಸರಿ ಆಗಿದ್ರೆ ನಾವು ಒಪ್ಕೊಂಬೋದಾಯ್ತು. ಪ್ರತಿ ಸಲ ಒಂದೊಂದು ವನ್ಯಜೀವಿಗಳು ಸಾಯ್ತಾ ಇದ್ದಾವೆ. ನೇರ ಹೊಣೆ ಹೊತ್ತು ರಾಜೀನಾಮೆ ಕೊಡ್ರಿ, ನಿಮ್ಗೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಸಚಿವರೇ ಅಂತಾನೆ ಹೇಳ್ಬೋದು. ರಾಜ್ಯದ ಜನ ಈ ರೀತಿ ಕೂಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನಾಗ್ತಾ ಇದೆ, ಇವರು CM ಕುರ್ಚಿಗೋಸ್ಕರ ಇವರು ಗ್ಯಾರಂಟಿ ಚೊಂಬಂದ್ರ 7 ಕೋಟಿ ಜನನ ಇವತ್ತು ಕತ್ಲೆಯಲ್ಲಿ ಇಟ್ರ. ಒಂದ್ ಕಡೆ ಬೆಲೆ ಏರಿಕೆಗಳು ಮಾಡ್ತಾ ಇದ್ದಾರೆ, ಒಂದ್ ಕಡೆ ಸಾವು ನೋವುಗಳು ಆಗ್ತಾ ಇದ್ದಾವೆ, ಒಂದ್ ಕಡೆ ಅಭಿವೃದ್ಧಿಗಳು ಇಲ್ಲ, ಶೂನ್ಯ ಆಗಿದೆ. ಇಲ್ಲಿ ನೋಡಿ ಕುರ್ಚಿ ಕಾದಾಟ ಮಾಡು ಇಲ್ಲ ಮಡಿ ಅನ್ನೋ ಒಂದು ಪರಿಸ್ಥಿತಿಗೆ ಇವತ್ತು DK ಶಿವಕುಮಾರ್ ಬಂದು ನಿಂತಿರೋದು ಕಟು ಸತ್ಯವಾಗಿದೆ. ಇದಕ್ಕೆ ಸಾಕ್ಷಿ ಏನಂತಂದ್ರೆ AICC ಅವರು ಒಂದು ಮಾತು ಹೇಳಿರ್ತಾರೆ. AICC ವೇಣುಗೋಪಾಲ್ ಅವ್ರು ಏನು ಹೇಳಿದ್ರು, ನಾವು MP ಎಲೆಕ್ಷನ್ ಆಗಿಷ್ಟ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಅಥೆಂಟಿಕ್ ಲೆಟರ್ ಕೊಟ್ಟಿರ್ತಾರೆ ರಾಜ್ಯಕ್ಕೆ. ಆ ಲೆಟ್ರ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಲೆಟ್ರೇ ಕೆಲಸ ಮಾಡಿದ್ರೆ ನಿಮ್ಗೆ ಯಾರು ಬಾಯಿ ಮಾತಾಗಿರ್ತಲ್ಲ ಗ್ಯಾರಂಟಿ ಕೊಡ್ತಾರೆ? ಇವತ್ತೇನು ಕಮಿಟ್ಮೆಂಟ್ ಆಗಿತ್ತಲ್ಲ ಅಂದ್ರೆ ಯಾರು ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದೀರಿ? ಅಂದ್ರೆ ಆ ಲೆಟ್ರ್ ಕೂಡ ಇವತ್ತು ಮಾನ್ಯತೆ ಇಲ್ಲ, ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡಕ್ಕೆ ಆಗ್ಲಿಲ್ಲ, ಲೆಟ್ರೇ ಚೇಂಜ್ ಮಾಡಕ್ಕಾಗಿಲ್ಲ. ಅಂದ್ರೆ ನಿಮ್ ಕಮಿಟ್ಮೆಂಟ್ ಮಾತು ಎಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ರಾಜಣ್ಣವರು ಸರಿಯಾಗಿ ಟೀಕೆ ಮಾಡಿದ್ದಾರೆ. ಕೇಳಿದ್ರೆ ಹೈಕಮಾಂಡಲ್ಲೇ ಗೊಂದಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಏನಾಗ್ತದೆ, ಇವಾಗ ನೇರವಾಗಿ ಮಾಡು ಇಲ್ಲ ಮಡಿ ಅನ್ನೋ ಪರಿಸ್ಥಿತಿ ಬಂದು ನೇರ ಇವತ್ತು 26ನೇ ಡೇಟಿಗೆ ಫಿಕ್ಸ್ ಆಗ್ಬಿಟ್ಟವರಲ್ಲ DK ಶಿವಕುಮಾರ್ ಅವರು. ಅಲ್ಲ, ಅವ್ರು 2 ವರ್ಷ ಮುಗೀತಲ್ಲ, 2 ವರ್ಷ ಕಮಿಟ್ಮೆಂಟ್ ಅಷ್ಟೇ. 2 ವರ್ಷ ನೀವು, 2 ವರ್ಷ ನಾವು ಅಂತ ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ ಸ್ಟಿಕನ್ ಆಗಿದೆ ಅಷ್ಟೇ. ಇವತ್ತು ಅದೇ ರೀತಿ ನೋಡಿದ್ರೆ ಈಗ ಸಿದ್ದರಾಮಯ್ಯನವರು ಕೂಡ ಏನು, ಈಗ ದೇವರಾಜ್ ಅರಸು ಅವರು 7 ವರ್ಷ 239 ದಿವಸ ಆಡಳಿತ ಅವಧಿ. ಸೊ ಈಗ ಸಿದ್ದರಾಮಯ್ಯನವರು ಒಂದಾಗ 7 ವರ್ಷ 187 ದಿವಸ ಆಯಿತು 20ಕ್ಕೆ. ಇನ್ನು ಹಾರ್ಡ್ಲಿ 49 ದಿವಸ ಇದೆ. ಅದಾದ್ರೆ ರೆಕಾರ್ಡ್ ಬ್ರೇಕ್ ಆಗತ್ತೆ. ಇಲ್ಲ, ಅದನ್ನ ಆಗುತ್ತೆ ಅನ್ನೋ ಆಸೆ ಅವ್ರದ್ದು, ಅದನ್ನ ಬಿಡಬಾರ್ದು ಅನ್ನೋ ಆಸೆ ಇವ್ರದ್ದು. ಸೊ ಈ ಪರಿಸ್ಥಿತಿಯಲ್ಲಿ ಇವತ್ತು ಏನಾದರೂ ಮಾಡಿ ನಾನು ಅಧಿಕಾರ ಕೀಳಲೇಬೇಕು, ಒದ್ದಾದ್ರೂ ಕಿತ್ಕೋಬೇಕು ಅನ್ನೋ ಸಿದ್ಧಾಂತದ ಮೇಲೆ ನಿಂತಿರಂತ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಪಕ್ಷ 49 ದಿವಸದಲ್ಲಿ ಏನಾಗ್ಬಿಡುತ್ತೆ, ಸ್ವಲ್ಪ ವೆಯ್ಟ್ ಮಾಡ್ಬೋದಲ್ಲ. ಅಧಿವೇಶನ ಬರುತ್ತೆ, ಅಧಿವೇಶನ ನಾನೇ CM ಆಗಿ ಅಧಿವೇಶನ ಮಾಡ್ಬೇಕು ಅನ್ನೋದು ಅವ್ರ ಚಿಂತೆ ಇದೆ. ಮುಂದಿನ ವರ್ಷದ ಹಿಂಗಾಗಿ 25 MLAಗಳು ಶಾಸಕರಿದ್ರು. ಇವತ್ತು ನಂಬರ್ ಅಂಕೆಗಳು ಜಾಸ್ತಿ ಆಗಿದ್ದಾವೆ. ಸಿದ್ದರಾಮಯ್ಯ ನೀವು ನೋಡಿರ್ಬೋದು, ಮೊನ್ನೆ DK ಶಿವಕುಮಾರ್ ಅವರು ಸೆಂಟ್ರಲ್ ಜೈಲ್ಗೆ ಹೋಗಿ ಪಪ್ಪಿ ಅವ್ರನ್ನ, ಕುಲಕರ್ಣಿ ಅವ್ರನ್ನ ಎಲ್ಲಾರನ್ನೂ ಒಮ್ಮತ ತಗೊಂತ ಇದ್ದಾರೆ. ಯಾಕಂದ್ರೆ ಬಲ ಬೇಕು. ಜೊತೆ ಎಷ್ಟು ಜನ ಇದ್ರಪ್ಪ ಇವತ್ತು ಶಾಸಕರು ಅಂದ್ರೆ ಮಿನಿಮಮ್ ಅಂದ್ರೆ 68 ಜನ ಶಾಸಕರ ಬಲ ಬೇಕು. ಅದಕ್ಕೆ ಏನೋ ಸಿದ್ಧತೆ ಬೇಕು ಅದನ್ನೆಲ್ಲ ತಯಾರು ಮಾಡಿದ್ದಾರೆ. ಅಲ್ಲ, ನಿಮ್ ಟೈಮಲ್ಲಿ ಅದಂಗೆ ಏನೋ ರೆಸಾರ್ಟ್ ಅಂದ್ರೆ ಬುಕ್ ಆಗಿದೆ, ಇನ್ಫಾರ್ಮೇಷನ್ ಇದೆಯಾ? ಟೀಮ್ ಆಗ್ತಿದೆ, ABCD. ಅಲ್ಲ, ಬಾಂಬೆನ ಕರ್ನಾಟಕದಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು, ABCD ಟೀಮ್ ಮಾಡ್ಕೊಂಡಿದ್ದಾರೆ. ಮೂಲ ಕಾಂಗ್ರೆಸ್ ಒಂದು ಟೀಮು, ಅಹಿಂದ ಶಾಸಕರು ಒಂದು ಟೀಮು, ಅಹಿಂದ ನಾಯಕರು ಒಂದು ಚಳಿ ಮಾತ್ರ ಚೆನ್ನಾಗಿ ಕಾಯಿಸ್ಕೊತಿದ್ದಾರೆ. ರೈಟ್ ಸತೀಶ್ ಅವ್ರು ಹೇಳ್ಬೇಕು. ಖರ್ಗೆ ಅವರು ಈ ಪ್ರಹಸನದ ನಡುವೆ ಎಂಟ್ರಿ ಕೊಟ್ರೆ ಸಮಸ್ಯೆ ಸಾರ್ಟ್ ಔಟ್ ಆಗುತ್ತೆ, ಜಾಸ್ತಿ ಆಗುತ್ತೆ?
ಇಲ್ಲ ಸಾರ್ಟ್ ಔಟ್ ಆಗುತ್ತೆ. ಯಾಕಂದರೆ ಸಹಜವಾಗಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಿರೋದ್ರಿಂದ ಮತ್ತು ಎಸ್ಪೆಷಲಿ ಕರ್ನಾಟಕದವ್ರು ಆಗಿರೋದ್ರಿಂದ ಅದನ್ನು ಸಾರ್ಟ್ ಔಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರು ಈ ಒಂದು ಸಂದರ್ಭವನ್ನು ಏನು ಈ ಹ್ಯಾಂಡಲ್ ಮಾಡ್ತಾ ಇರೋ ರೀತಿ ಇದೆಯಲ್ಲ, ಇದು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೀವು ದೇಶಾದ್ಯಂತ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ, ಒಂದು ಕಡೆ ಈಗ ಕೊನೆ ಬಿಹಾರ ಚುನಾವಣೆ ಬಂದ ನಂತರ ಇವರು ಪಾಠ ಕಲ್ತ್ಕೋಬೇಕು. ಕರ್ನಾಟಕ ಇವಾಗ ಹಾರ್ಡ್ಲಿ ಅಧಿಕಾರದಲ್ಲಿ ಎಷ್ಟು ರಾಜ್ಯದಲ್ಲಿ ಇವರು ಇದ್ದಾರೆ? ಹೌದು, ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಇವಾಗ ನಮ್ಮ ಆಮ್ ಆದ್ಮಿ ಪಾರ್ಟಿನ ಸೋಲಿಸ್ಬಿಟ್ರು ಅಂತ ನಾವು ಸುಮ್ಮನಿರೋಕ್ಕಾಗ್ತದ? ಅದಕ್ಕೇನು ನೆಕ್ಸ್ಟ್ ನಾವು ಸ್ಟ್ರಾಟಜಿ ಮಾಡಬೇಕು, ಬೇರೆ ರಾಜ್ಯದಲ್ಲಿ ಎಲ್ಲಿದೆ ಅಲ್ಲಿ ಅಧಿಕಾರನ ಗಟ್ಟಿ ಮಾಡ್ಕೋಬೇಕು ಮತ್ತು ಮುಂಬರ್ತಕ್ಕಂಥ ಚುನಾವಣೆಗೆ ಸಜ್ಜಾಗಬೇಕು. ಇದು ಒಂದು ರಾಷ್ಟ್ರೀಯ ಪಕ್ಷಗಳು ಒಂದು ಪಕ್ಷದ ಸಹಜ ಪ್ರಕ್ರಿಯೆ. ಆದರೆ ಇವರು ಬಿಹಾರ ಚುನಾವಣೆ ಆದ ನಂತರ ಈ ರೀತಿ ಮಟ್ಟಕ್ಕೆ ಅಂದರೆ ಇವತ್ತು ನೋಡಿ ನೀವು, ಇವತ್ತು ಇವರು 132 ಸೀಟ್ಗಳು ಬಂದ್ರೂ ಸಹ ಇವರು ಅಧಿಕಾರ ಮಾಡೋ ಸಂದರ್ಭದಲ್ಲಿ ತಾವು ಗಮನಿಸಿದ್ರೆ CM ಅಂತ ಘೋಷಣೆ ಮಾಡೋದಕ್ಕೆ ಸುಮಾರು 20 ದಿನ ಟೈಮ್ ತಗೋತಾರೆ. ಅಧಿಕಾರ ಯಾವಾಗ ಮ್ಯಾಂಡೇಟ್ ಕರ್ನಾಟಕದಲ್ಲಿ ಕನ್ನಡಿಗರು ಕಾಂಗ್ರೆಸ್ಗೆ ಮ್ಯಾಂಡೇಟನ್ನು ಕೊಡ್ತಾರೆ, ಅದಾದ ನಂತರ 20 ದಿನದ ಪ್ರಹಸನ ನಡೆಯುತ್ತೆ. ಆ 20 ದಿನದ ಪ್ರಹಸನ ಎಲ್ರಿಗೂ ಬಹುತೇಕ ಏನು ಗೊತ್ತಿತ್ತು ಅಂತ ಹೇಳಿದ್ರೆ, ಇಲ್ಲ 50-50 ಪವರ್ ಶೇರಿಂಗ್ ಇದೆ ಅಂತಕ್ಕಂಥ ಮಾತುಗಳು ಆ ಸಂದರ್ಭದಲ್ಲಿ ಬಂದಂತಹದ್ದು. ಮತ್ತೆ ಅವರು ಅಷ್ಟೇ, ಶಿವಕುಮಾರ್ ಅವರು, DK ಶಿವಕುಮಾರ್ ಅವರು ಎಲ್ಲರೂ ಹೋದಾಗ ಅವ್ರ ಬೆಂಬಲಿಗರು ನೀವು CM ಆಗ್ತೀರಾ, ನೀವು ನಮ್ಮ ನೆಕ್ಸ್ಟ್ ಮುಂದಿನ CM ಆಗ್ತೀರಾ ಅಂತಕ್ಕಂಥ ಇದೆಲ್ಲ ಎಲ್ಲೋ ಈ ಒಗ್ಗರಣೆಗಳು ಈ ಸೊಪ್ಪು ಆಗ್ತಾ ಇದ್ದಿದ್ದೆಲ್ಲ ನೋಡಿದ್ರೆ ಎಲ್ರಿಗೂ ಸಹಜವಾಗಿ ಗೊತ್ತಿತ್ತು. ಮತ್ತೆ ದೇವರಾಜ ಅರಸವರು ಅತಿ ಹೆಚ್ಚು ದೀರ್ಘಾವಧಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ CM ಆಗಿದ್ರು. ಅದನ್ನು ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ಇವಾಗ ಸಿದ್ದರಾಮಯ್ಯನವರು ಆ ರೆಕಾರ್ಡನ್ನು ಕ್ಲೋಸ್ ಮಾಡಿದ ನಂತರ ಅಧಿಕಾರವನ್ನು ತ್ಯಾಗ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಅಂದರೆ ರಾಜಕೀಯ ವಲಯದಲ್ಲಿ ಇದು ಚರ್ಚೆಗೆ ಇದ್ದಂತಹ ವಿಷಯ. ಆದರೆ ಈ ವಿಷಯದಲ್ಲಿ ಇವರು ಇವಾಗ ಅಧಿಕಾರ ಶೇರ್ ಆಗುತ್ತಾ ಇಲ್ವಾ ಅಂತಕ್ಕದನ್ನ ಸ್ಪಷ್ಟಪಡಿಸ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಆ ಒಂದು ಸಹಜ ಪ್ರಕ್ರಿಯೆ, ಯಾಕಂದ್ರೆ ಹೇಳ್ಬೇಕು ಅಂತ ಏನಿದೆ ಅಲ್ಲ, ಯಾಕಂದ್ರೆ ಗೊಂದಲ ಇದೆ ಇವತ್ತು ರಾಜ್ಯದಲ್ಲಿ. ಯಾವ ರೀತಿಯ ಇವಾಗ ಹೇಳ್ತಾ ಇದ್ರು, ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡೋದು ಬೇಡ, ಯಾವ ರೀತಿಯ ಪರಿಸ್ಥಿತಿ ಇದೆ ಇವತ್ತು. ಏನು ಎಲ್ಲ ಇಲಾಖೆಗಳಲ್ಲಿ ಅಂದರೆ ಬಹುತೇಕ ಇಲಾಖೆಗಳು ನಿಷ್ಕ್ರಿಯ ಆಗ್ಬಿಟ್ಟಿದೆ. ಇವತ್ತು ಆ ಗ್ಯಾರಂಟಿ ಅನ್ನೋದು ಬಂದಿದ್ದು ಇವತ್ತು ಆಮ್ ಆದ್ಮಿ ಪಾರ್ಟಿಯಿಂದ ತಗೊಂಡ್ರು, ಇನ್ನೊಂದು ತಗೊಂಡ್ರು. ಆದರೆ ನೀವು ಆ ಗ್ಯಾರಂಟಿಯ ಇಂಪ್ಲಿಮೆಂಟೇಷನ್ ಹೇಗೆ ಮಾಡಿದ್ದೀರಾ? ಹೇಗೆ ಮಾಡಿದ್ಮೇಲೆ ಅದಕ್ಕೆ ಬೇಕಾದಂಥ ಬೇರೆ ಪೂರಕ ಕೆಲಸಗಳಿಗೆ ಯಾವ ರೀತಿಯ ಅನುದಾನಗಳನ್ನು ನೀವು ತಗೊಂಡಿದ್ದೀರಾ, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅಲ್ಲಿ ತಗೋಬೇಕು. ಆದರೆ ಇವ್ರು ಏನು ಮಾಡಿದ್ರು, ಬೆಲೆ ಏರಿಕೆ ಬೇರೆ ಬೇರೆ ವಿಧದಲ್ಲಿ ಮಾಡಿ ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂದರು. ಮತ್ತೆ ಇವ್ರು ಇವಾಗ ನಮ್ಮ BJPನವರು JDSನವರು ಗ್ಯಾರಂಟಿನ ಬೈತಾ ಇದ್ದಾರೆ. ಹಂಗಾದ್ರೆ ನಿಮ್ಮ ಸರ್ಕಾರ ನೆಕ್ಸ್ಟ್ ಚುನಾವಣೆಗೆ ಬಂದರೆ ಇಲ್ಲಿ ಯಾವ ರೀತಿ ಗ್ಯಾರಂಟಿ ಕೊಡ್ತೀರಾ ಅದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಗ್ಯಾರಂಟಿ ತೆಗಿಬೇಕು. ಯಾಕಂದ್ರೆ ಗ್ಯಾರಂಟಿ ತೆಗಿಬೇಕಾ ಇಲ್ಲ ಕೊಡ್ಬೇಕು? ಇವಾಗ ಬಿಹಾರದಲ್ಲಿ ಏಕದಮ್ 10,000 ರೂಪಾಯಿ ಕೊಟ್ಟರು, 10,000 ರೂಪಾಯಿ ಕೊಟ್ಟರು. ಅಲ್ಲ, ನೀವ್ ಹೇಳೋದಲ್ಲ, ನೀವು ಅದನ್ನ ನಿಮ್ಮ ಹೈಕಮಾಂಡ್ ಹೇಳಿ. ಇವ್ರ ಹೈಕಮಾಂಡ್ಗಳು ಅಲ್ಲ ಅಲ್ಲ ಅದನ್ನ ನಾವ್ ಹೇಳ್ತೀವಿ, ನಾವ್ ಹೇಳ್ತೀವಿ. ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಮಾತ್ರ ಆ ಗ್ಯಾರಂಟಿ ಕೊಡೋದು. ಈ BJPನೂ ಕೊಡಲ್ಲ ಈ ಗ್ಯಾರಂಟಿನ, JDSನವರು ಕೊಡೋದಿಲ್ಲ. JDSನವರು ಅಲ್ಲ, ನಿಮ್ಗೆ ಏನ್ ಮಾಡ್ತಾರೆ ಇಲ್ಲಿ? ಕುಮಾರಣ್ಣ ಅವರು ಪಂಚರತ್ನ ಅಂತೆಲ್ಲ ತಗೊಂಡು ಪಂಚರಾದ್ರಲ್ಲ, ಕಾದ್ ನೋಡೋದಲ್ಲ ಅದು. ನೋಡಿ, ನಿಮ್ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನೀವು ಕೂತ್ಕೊಂಡು ಒಂದ್ ಸೈಡ್ ಅಲ್ಲಿ JDS ಓದ್ಸತಿ ಹೇಳ್ತು, ಅದೇ ಇದನ್ನ ಪ್ರಣಾಳಿಕೆ ನೀವು ತಗೊಂಡೋಗಿ BJP ಅವ್ರ ಜೊತೆ ನಮ್ಮ ಪ್ರಣಾಳಿಕೆ ಇಂಡಿಪೆಂಡೆಂಟ್ ಆಗಿತ್ತು. ಆಯ್ತೀರಿ, ಅವ್ರಿಗೆ ಸ್ವಲ್ಪ ಕಾರವಾಗಿರುತ್ತೆ, ಸ್ವಲ್ಪ ಸಮಾಧಾನ ಕೇಳಿ. ಇವರು ಯಾವ ಗ್ಯಾರಂಟಿ ಪರಿಸ್ಥಿತಿ ಅದಕ್ಕೆ ಯಾವುದೇ ರೀತಿಯ ಪೂರ್ವಾಪರ ಆಲೋಚನೆ ಇವತ್ತು ಶಿಕ್ಷಣದ ಗ್ಯಾರಂಟಿನ ಆಮ್ ಆದ್ಮಿ ಪಾರ್ಟಿ ಕೊಟ್ಟಿದೆ. ನಾವು ಸೋಲ್ಸಿದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ. ನಾವು ಆ ದೆಹಲಿ ರಾಜ್ಯದ ಹಣಕಾಸನ್ನ ಸದೃಢವಾಗಿದ್ದೀವಿ. ಇದು ನಿಮ್ಮ ಸುಳ್ಳು ಪ್ರಾಪಗಂಡ ಸರ್. ನೀವು ಮಾಲಿನ್ಯ ಯಾವುದು ಪಟಾಕಿ ಹೊಡೆಯೋದನ್ನ ನಿಷೇಧ ಮಾಡಿದ್ರೆ ನಮ್ಮ ಹಿಂದೂ ಒಬ್ಬ ದೀಪಾವಳಿ ನಿಲ್ಲಿಸ್ಬಿಟ್ಟ ಇವನು ಯಾರೋ ಕೇಜ್ರಿವಾಲ್. ಇವತ್ತು ಕೊಟ್ರಿ, ಉಸಿರಾಟಕ್ಕೆ ತೊಂದರೆ ಆಗಿದೆ. 10 ದಿವಸದಿಂದ ಡೆಲ್ಲಿಯಲ್ಲಿ ಉಸಿರಾಟಕ್ಕೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಾಗಿದೆ. ಯಮುನಾ ನದಿ ತಗೊಂಡು ನಮ್ಮ ಮೇಲೆ ಸುಳ್ಳು ಹಾಕಿದ್ರು ಇವತ್ತು ಬಿಜೆಪಿನವರು. ಇವತ್ತು ಹೋಗಿ ನಮ್ಮ ಪೇಜ್ಗಳಲ್ಲಿ ಇವ್ರು ಹೇಳ್ತಾರೆ ಗ್ಯಾರಂಟಿಯನ್ನ ಮಾಡೋ ತಾಕತ್ತಿದ್ರೆ ಈ ದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ಅವ್ರು ಮಾತ್ರ. ಇವ್ರು ಯಾರಿಗೂ ತಾಕತ್ತಿಲ್ಲ. ಟೋಪಿ ಹಾಕ್ತಾರೆ,
ನೀನು? ಇನ್ನು ಜನ ಗ್ಯಾರಂಟಿ ಮಾಡಿದವ್ರು ನಾಶ ಆಗ್ತಾ ಇದಾರೆ ಒಬ್ಬೊಬ್ರು. ಸ್ಕೂಲ್ ಮಾಡಿ ನೀವು ಬಿಹಾರದ ಗ್ಯಾರಂಟಿ ಅಲ್ಲ ಅದು. ಮಾಡಿ. ಭರವಸೆ ನಮ್ದು ಗ್ಯಾರಂಟಿ ಅಲ್ಲ. ಉಚಿತ ನಾವು ಕೊಡ್ತಾ ಇರ್ತಕ್ಕಂಥ ಭರವಸೆ. ನೀವು ಓದ್ಕೊಂಡ್ಬಂದ್ರಿ ಪ್ರಣಾಳಿಕೆ ದಿಲೀಪ್ ಗೊತ್ತಿದೆ, ಗೊತ್ತಿದೆ. ನಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಅಮ್ಮಾಜ್ಮಿ ಅವರಿಗೆ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನಮ್ಮ ಭರವಸೆ. ನೋಡಿ, ಸ್ಪಷ್ಟವಾಗಿ ನೋಡಿ, ಸತೀಶ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ನಿಮ್ ಕಡೆಯಿಂದ ಆದಂತ ಟಾರ್ಚರ್ ಅಂಡ್ ಪ್ರೊಪಗಂಡದ ಫಲವನ್ನ ಅವ್ರು ಹೆಂಗ ಅನುಭವಿಸಿದ್ರು ಅಂತ. ನೀವು ಕೊಟ್ಟಿದ್ ಈಗ ನೋಡಿ, ಏನಯ್ಯ 3 ವರ್ಷದಿಂದ ಸಿದ್ದರಾಮಯ್ಯನವ್ರ ಹಿಂದೆ ಕನಕಪುರದ ಬಂಡೆ ಇತ್ತು. ನೀವು ಮೂಡ ಹಗರಣ ಅಂತ ಪ್ರೊಪಗಂಡ ಮಾಡಿದಾಗ ಅಲ್ಲಿ ಪಾಪ ಯಾರು ಇರ್ಲಿಲ್ಲ. ಪಾರ್ಟಿ ಗೆಲ್ಲುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಹಂಗಾದ್ರೆ ಸಿಚುವೇಶನ್ ಅಲ್ಲಿ ಹೈಕಮಾಂಡ್ ಏನಾದ್ರು ಈ ಪ್ರಹಸನಕ್ಕೆ ಬ್ರೇಕ್ ಹಾಕೋದಕ್ಕೆ ಎಂಟ್ರಿ ಕೊಟ್ಟು ಈ ಸಮಸ್ಯೆನ ಬಗೆಹರಿಸ್ತಾರ ಅಥವಾ ಇದನ್ನ ಹಿಂಗೆ ಮುಂದುವರಿಸ್ತಾರ? ಕಾಲ ದುಡ್ತಾರ? ಕಾದು ನೋಡೋಣ. ಇದ್ರ ಬಗ್ಗೆ ಕೂಡ ನಾವು ಡೀಟೇಲಾಗಿ ಚರ್ಚೆ ಮಾಡಬೇಕಾಗತ್ತೆ. ಯಾಕಂದ್ರೆ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ಒಂದ್ಸಲ ಬಂದು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂದರೆ ಅಟ್ಲೀಸ್ಟ್ ಒಂದು 4 ದಿವಸ ಸುಮ್ಮನಿದ್ರು. ಅಂಥ ಸಿಚುವೇಶನ್ ನಾವು ನೋಡಿರೋದ್ರಿಂದಾಗಿ ಅಗೇನ್ ಖರ್ಗೆ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಉಲ್ಬಣ ಆಗುವಂಥ ಚಾನ್ಸಸ್ ಹೆಚ್ಚಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ ದಿಲೀಪ್ ಅವರೇ. ಶಾಸಕರ ನಿರ್ಣಯವೇ ಅಂತಿಮವಾಗುತ್ತೆ. ಏನೇ ಹೈಕಮಾಂಡ್ನ ನಾಯಕಿಯನ್ನು ತಾಯಿ ಅಂತ ಉಲ್ಲೇಖ ಮಾಡಿದ್ರು ಕೂಡ ಅಂತಿಮವಾಗಿ ಶಾಸಕರ ನಿರ್ಣಯವೇ ಇಲ್ಲಿ ಫೈನಲೈಸ್ ಆಗೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹುತೇಕ ಹಿನ್ನಡೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆಯಲ್ಲ, ಏನಂತಿರಿದ್ರೆ? ಅಲ್ಲ, ಈಗ ಮೊದಲಿಂದಲೂ ಸಹ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಇಸ್ ಲೈಕ್ ಏನು ಚಾಣಕ್ಯ, ಒಳ್ಳೆ ಚಾಣಕ್ಯನ ರೀತಿ ಅಧಿಕಾರಕ್ಕೆ ತೆಗೆದುಕೊಂಡ್ಬಂದ್ರು ಪಾರ್ಟಿ. ಎಸ್, ಎಲ್ಲ ರೀತಿ ಪವರ್ ಪಾಲಿಟಿಕ್ಸ್ ಯಾವ ರೀತಿ ಮಾಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕೋಸ್ಕರ ಅವರು ಅಧಿಕಾರಕ್ಕೆ ತೆಗೆದುಕೊಂಡ್ಬಂದ್ರು. ಯಾವತ್ತು ಚಾಣಕ್ಯ ಯಾವತ್ತೂ ಸಹ ರಾಜ ಆಗ್ಲಿಕ್ಕಾಗಲ್ಲ. ಸೊ ಇವರಲ್ಲಿ ಸಮಸ್ಯೆ ಏನಂತಂದ್ರೆ ಇವ್ರ ಹತ್ರ ಸಂಖ್ಯೆ ಇಲ್ಲ. ಫಸ್ಟ್ ಇವ್ರು ಸೋತಿದ್ಯಲ್ಲಿ ಅಂತಂದ್ರೆ ಇವರ ತಮ್ಮ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ರವರು ಡಾಕ್ಟರ್ CR ಮಂಜುನಾಥ್ ವಿರುದ್ಧವಾಗಿ ಸೋತಿದ್ದು. ಇಟ್ ಮೇ ಬಿ ಏನಾದ್ರು ಡಿ ಕೆ ಸುರೇಶ್ ರವರು ಇವತ್ತೇನಾದ್ರು ಸಂಸದರಾಗಿದ್ರೆ ಅವ್ರಿಗೆ ಇನ್ನೊಂದು ಆನೆ ಬಲ ಇದ್ದಂಗೆ ಇರೋದು. ಆದರೆ ಇವತ್ತು ಅವರು ಸಂಸದರ ಆಗಿಲ್ದಲೇ ಇರೋ ಕಾರಣದಿಂದ ಅದು ಅವರ ಒಂದು ದುರಾದೃಷ್ಟ ಅಂತ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಇವರಲ್ಲಿ ಸಂಖ್ಯೆ ಇಲ್ಲ, ಇವ್ರ ಜೊತೆ MLAಗಳ ಸಂಖ್ಯೆ ಇಲ್ಲ ಅಂತಕ್ಕಂಥದ್ದು. ಎಕ್ಸೆಪ್ಟ್ ಒಂದು 15-20 ಜನ ಬಿಟ್ಟರೆ ಬೇರೆ ಯಾರು ಸಹ ಸಂಖ್ಯೆಗಳಿಲ್ಲ. ಯಾಕೆ ಅಂತಂದ್ರೆ ಇದು ರಾಜಕೀಯ ಒಂದು ಪಟಸಾಲೆನಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ. ಆದರೆ ಈಗ ಒಂದು ಪಕ್ಷ ಒಪ್ಪಂದ ಆಗಿದೆ ಅಂತಾನೆ ಇಟ್ಕೊಳ್ಳೋಣ, ಗೊತ್ತಿಲ್ಲ ನಮಗೆ ಆಗಿದೆಯಾ ಇಲ್ವಾ ಅಂತ. ಅವತ್ತಿದ್ದಿದ್ದೇ ಕೆಲವು ನಾಯಕರು ಅಂತ ಕಾಂಗ್ರೆಸ್ನವರೇ ಹೇಳೋ ಪ್ರಕಾರ. ಒಂದು ಪಕ್ಷ ಒಪ್ಪಂದ ಆಗಿ ಕೂಡ ನವೆಂಬರ್ 20 ಬಂತು, ಅಧಿಕಾರವನ್ನು ಹಸ್ತಾಂತರ ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯನವ್ರಿಗೆ ವಚನಭ್ರಷ್ಟರು ಅನ್ನುವಂಥ ಲೇಬಲ್ ಬರಲ್ವಾ? ಯಾರಿಗೆ ಗೊತ್ತಿದೆ ವಚನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು? ಗೊತ್ತಿಲ್ಲ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತಾ? ಅಲ್ಲ, ಅದು ನೋಡಿ ಅವರ ಪಕ್ಷದ ಇಂಟರ್ನಲ್ ಒಳಗಡೆ ನಡೀತಾ ಇರ್ತಕ್ಕಂಥ ಚರ್ಚೆ ನೋಡಿ. ಇದು ಹಂಗಲ್ಲ ನೋಡಿ. ಸಿದ್ದರಾಮಯ್ಯನವರು ಅಂದರೆ ಕ್ಲೀನ್ ಹ್ಯಾಂಡ್, ಯಾವುದೇ ರೀತಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ, ಸುದೀರ್ಘ ಆಡಳಿತವನ್ನು ಕೊಟ್ಟಿದ್ದಾರೆ, ಸರ್ವಜನಾಂಗದ ಶಾಂತಿಯ ತೋಟ, ಅಹಿಂದ ನಾಯಕರು, ಬಡವರ ಬಂಧು ಅಂತ ಕರೆಸ್ತಾರೆ. ಹಂಗೇನೆ ಈ ಹೊಸ ಶೀಲ್ಡ್ ಬರಲ್ವಾ? ಅಧಿಕಾರ ಬೇಕಾದಾಗ ಕೂಡ ಈಗ ನೋಡಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಲಾಸ್ಟ್ ಟೈಮ್ ಏನೋ ಮಾತಾಡೇನು, ನಮ್ಮ ತಂದೆಯವರು ಯತೀಂದ್ರ ಮಾತಾಡಿದ್ದು ಕ್ಲಿಯರ್ ಕಟ್ ಮೇಡಮ್. ಸಂಧ್ಯಾಕಾಲ ಒಂದು ಪ್ರಾಪರ್ ಎಂಡಿಂಗ್ ನೋಡಿ, ಯತೀಂದ್ರ ಮಾತಾಡಿದ್ರು ಕೂಡ 2 ಮೆಸೇಜ್ ಇದೆ. ಒಂದು ಮೆಸೇಜು ನಮ್ಮ ತಂದೆಯವರು ಸಂಧ್ಯಾಕಾಲದಲ್ಲಿದ್ದಾರೆ, ಇಟ್ ಮೇ ಬಿ ಏನಾದ್ರೂ ನೀವು ನಮ್ಮನ್ನ ಟಚ್ ಮಾಡ್ಲಿಕ್ಕೆ ಬಂದ್ರೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸ್ಲಿಕ್ಕೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಡ್ಕೊಂಡು ಕೊಡಲ್ಲ, ಸತೀಶ್ ಜಾರಕಿಹೊಳಿ ರೆಡಿ ಇದ್ದಾರೆ ಹೈಯಿಂದ ನಾಯಕ ಅಂತ ಹೇಳಿ
ಹೇಳಿ ಅಂತ ಒಂದು. ಎರಡು ಮೆಸೇಜು ಡಿ ಕೆ ಶಿವಕುಮಾರ್ ಅವ್ರಿಗಂತೂ ನಾವು ಅಧಿಕಾರ ಹಸ್ತಾಂತರ ಮಾಡಲ್ಲ ಅಂತಕ್ಕಂಥದ್ದು. ಸೊ ಈ ಎರಡು ಮೆಸೇಜ್ ಅನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಯತೀಂದ್ರ ಸಿದ್ದರಾಮಯ್ಯ ಅಂತಂದ್ರೆ ಸ್ವತಃ ಮುಖ್ಯಮಂತ್ರಿ ಮಗ ಹೇಳ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಮತ್ತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮೊನ್ನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಒಂದು ಕಾರ್ಯಕ್ರಮದಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ಕೆಲಸ ಇಟ್ ಮೇ ಬಿ ಒಪ್ಪಂದ ಆಗಿದ್ರೆ ಒಪ್ಪಂದ ಮಾಡ್ಕೊಂಡಿರೋರು ಅಥವಾ ಒಪ್ಪಂದ ಕೊಟ್ಟಿರೋರು ಇವರಿಬ್ರು ಸಹ ಯಾರು ಸಹ ಓಪನ್ ಆಗಿ ಮಾತಾಡ್ತಾ ಇಲ್ವಲ್ಲ. ಒಪ್ಪಂದ ಆಗಿದೆ 2.5 ವರ್ಷ ಅಂತ ಹೇಳಿ ನನಗೆ ಬಿಡುಗಡೆ ಕೊಡಬೇಕು ಅಂತ ಯಾರು ಸಹ ಮಾತಾಡ್ತಾ ಇಲ್ಲ. ಮೊದ್ಲಿಂದಲೂ ಸಹ ಡಿ ಕೆ ಸುರೇಶ್ ಒಬ್ಬರೇ ಮಾತಾಡ್ತಾ ಇರೋದು. ಯಾವಾಗ ಸರ್ಕಾರ ರಚನೆ ಆಯ್ತೋ ಅವಾಗ ಹೇಳ್ತಾರೆ ಎಂ ಬಿ ಪಾಟೀಲ್ಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ಬೇಕು ಅಂತೇಳಿ ವಿಧಾನಸೌಧದಲ್ಲಿ ಹೇಳ್ತಾರೆ ಡಿ ಕೆ ಸುರೇಶ್ ಅವರು. ಇವತ್ತು ಸಹ ಡಿ ಕೆ ಸುರೇಶ್ ಅವರೇ ಮಾತಾಡ್ತಾ ಇದ್ದಾರೆ. ಬಟ್ ಯಾರೂ ಸಹ ಮಾತಾಡ್ತಾ ಇಲ್ಲ. ಅಂದ್ರೆ ವಚನ ಭ್ರಷ್ಟತೆ ಅಂತಕ್ಕಂಥದ್ದು ಯಾವಾಗ ಬರ್ತದೆ ಅಂತಂದ್ರೆ ಯಾರು ಒಳ್ಳೆ ಜನಕ್ಕೆ ಒಂದು ಒಳ್ಳೆ ಚಾರಿತ್ರ್ಯ ಹೊಂದಿರ್ತಾರೋ, ಒಂದೊಳ್ಳೆ ರಾಜಕಾರಣದಲ್ಲಿ ಒಂದೊಳ್ಳೆ ನೀತಿ ರಿವಾಜುಗಳನ್ನ ಇಟ್ಕೊಂಡು ಹೋಗ್ತಿರ್ತಾರೆ, ಹೊರಗೆ ಬರ್ತದೆ. ಇವ್ರಿಗೆಲ್ಲ ಬರೋದಿಲ್ಲ. ಮತ್ತೆ ಡಿ ಕೆ ಸುರೇಶ್ ನಿಮ್ ಪೀರಿಯಡ್ ಅಲ್ಲ ಅದಂಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತೇನೋ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೋಗ್ತಾ ಇದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಮೇಲೆ ಇರ್ತಕ್ಕಂಥ ಕೇಸ್ಗಳಿದಾವಲ್ಲ ಮೇಡಮ್, ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳು ಅದು ದೊಡ್ಡ ಶಾಪ ಅವರಿಗೆ. ಮೊದಲದೇ ಅದು ಇವ್ರಿಗೆ ನೋಡಿ, ಮೊನ್ನೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಹೋದಾಗ ಸಿದ್ದರಾಮಯ್ಯನವರು ಮಾತ್ರ ಒಳಗಡೆ ಬಿಡ್ಕೊಂಡ್ರು, ಡಿ ಕೆ ಶಿವಕುಮಾರ್ ಅವರನ್ನು ಬಿಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಒಂದು ಚರ್ಚೆ ನಡೀತಾ ಇದೆ. ಯಾಕೆ ಸಿದ್ದರಾಮಯ್ಯನವರು ಮಾತ್ರ ಬಿಡ್ಕೊಂಡ್ರು, ಡಿ ಕೆ ಶಿವಕುಮಾರ್ ಬಿಡ್ತಾರೆ ಅಂದ್ರೆ ರಾಹುಲ್ ಗಾಂಧಿಯಿಂದ ದೂರ ಇದ್ದಾರ ಅಂತ ಹೇಳಿ. ಅಂದ್ರೆ ಹೈಕಮಾಂಡ್ಗೆ ನಾನು ಯಾವಾಗ್ಲೂ ಹತ್ರ ಇದ್ದೀನಿ ಅಂತ ಹೇಳ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಇದಕ್ಕಿದ್ದಂಗೆ ಹೈಕಮಾಂಡ್ ಇಂದ ದೂರ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಈಗ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನವೂ ಸಹ ದೂರ ಇದೆ ಅಂತಲೇ ಅರ್ಥ. ಮತ್ತೆ ಇವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳು ಮೇಡಮ್ ನನಗೊಂದು ನಿಮಿಷ ಅವಕಾಶ ಮಾಡ್ಕೊಳ್ಬೇಕು. 2013ರಿಂದ 2018 ಅವಧಿಯಲ್ಲಿ 74.93 ಅಕ್ರಮ ಆಸ್ತಿ ವಿಚಾರದಲ್ಲಿ ಸಿಬಿಐ ನಲ್ಲಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಮತ್ತೆ ಇನ್ನು ಇಡಿನಲ್ಲಿ 2019 ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಅದು ಸಹ ಕೇಸ್ ನಡೀತಾ ಇದೆ. ಇನ್ನು ಐಟಿನಲ್ಲಿ 2017ರಲ್ಲಿ ಐಟಿ ದಾಳಿ ಆದಾಗ ಅಕ್ರಮ ನಗದು ಪತ್ತೆ ವಿಚಾರದಲ್ಲಿ ಇವ್ರ ಮೇಲೆ ಇಡಿ ಕೇಸ್ ಇದೆ. ಇಡೀ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಮೇಲೆ 3 ಕಡೆ ಅಂದ್ರೆ ಕೇಂದ್ರೀಯ ತನಿಖಾ ದಳದ 3 ಕಡೆ ಕೇಸ್ ಇದೆ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹತ್ರ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು TJ ಸಂಗ್ರಾಮ್ ಸಿಂಗ್ ಅಂತಕ್ಕಂಥ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೇಡಮ್. ನಾನು ಮೊನ್ನೆ ನೋಡ್ತಾ ಇದ್ದೆ. ಯಾವಾಗ ಕೊತ್ವಾಲ್ ರಾಮಚಂದ್ರನ್ನ ನಾನು ಹಿಡಿಲಿಕ್ಕೆ ಹೋಗ್ತೀನೋ ಒಂದು ಹೋಟೆಲ್ಗೆ ರೈಡ್ ಮಾಡ್ತೀರಾ, ಐ ಥಿಂಕ್ ಹೋಟೆಲ್ ಅಶೋಕ ಅಂತ ಅನ್ಸುತ್ತೆ. ಆ ಹೋಟೆಲ್ಗೆ ರೈಡ್ ಮಾಡಕ್ ಹೋದಾಗ ಕೊತ್ವಾಲ್ ರಾಮಚಂದ್ರ ಅವತ್ತಿರೋದಿಲ್ಲ, ಇದೇ ಡಿ ಕೆ ಶಿವಕುಮಾರ್ ಬ್ಲೂ ಫಿಲ್ಮ್ ತೋರಿಸ್ತಿದ್ರು ಅಂತ ಓಪನ್ ಆಗಿ ಹೇಳ್ತಾರೆ. ಇವ್ರು ಇರ್ತಕ್ಕಂಥ ಚಾರಿತ್ರ್ಯ ಅಷ್ಟು ಕೆಟ್ಟಾಗಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಅಂತ ಕೆಟ್ಟ ಚಾರಿತ್ರ್ಯ ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಬಿಡ್ತಾರ ಈ ರಾಜ್ಯವನ್ನ ಬಿಡ್ತಾರ ಅಂತಕ್ಕಂಥದ್ದು ಅವರ ಪಕ್ಷದ ಶಾಸಕರಿಗೆ ಭಯ ಇದೆ. ಯಡಿಯೂರಪ್ಪನವ್ರ ಮೇಲೆ ಇರುವಂತಹ ಗೌರವವನ್ನ ಗೌರವಪೂರ್ವಕವಾಗಿ ಮಾತಾಡ್ತಾನೆ. ಪೋಕ್ಸೋ ಕೇಸಿಗೆ ಉಲ್ಲಂಘನೆ ಮಾಡಿದ್ರೆ ಏನಂತೀರಿ? ಅಲ್ಲ ಪೋಕ್ಸೋ ಕೇಸ್ ನಿಜ ಆಗಿದ್ರೆ ಪೋಕ್ಸೋ ಕೇಸ್ ಅನ್ನ ಏನ್ ಹಾಕ್ಸಿದ್ದಾರೆ? ಒಬ್ಬ ಹೆಣ್ಣು ಮುದುಕರ ಮೇಲೆ ಪೋಕ್ಸೋ ಕೇಸ್ ಹಾಕ್ಸಿರ್ತಕ್ಕಂಥ ಇಂದಿನ ಉದ್ದೇಶ ಏನು ಅಂತಕ್ಕಂಥದ್ದು ಇಡೀ ರಾಜ್ಯ ಜನತೆ ಗೊತ್ತಿದೆ. ಏನ್ ಪ್ರೂಫ್ ಇದೆ ಅಲ್ಲಿ? ಪೋಕ್ಸೋ ಕೇಸ್ ಹಾಕಿದ್ರೆ, ಪೋಕ್ಸೋ ಕೇಸ್ ನಡೆದಿದ್ರೆ, ಸತ್ಯನೇ ಆಗಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಡಿಯೂರಪ್ಪನವ್ರು ಮುಟ್ ನೋಡ್ಲಿಕ್ಕೆ ತಾಕತ್ತಿದ್ರೆ ಅಲ್ಲಲ್ಲಿ ನಂಗೆ ನಾಗೇಂದ್ರ ಅವರೇ, ನನಗೆ ದಿಲೀಪ್ ಅವ್ರು ಹೇಳಿದ ಪಾಯಿಂಟ್ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಈಗ ಸಿದ್ದರಾಮಯ್ಯನವರು ಅಂದಾಗ ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ. ಅಹಿಂದ ಅಲ್ವಾ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಆಗಿರೋದು. ವೋಟ್ ಬ್ಯಾಂಕ್ ಸೇಮ್ ಟೈಮ್ ಅವರು ಯಾವುದೇ ರೀತಿಯ ಕೇಸ್ ಇಲ್ಲದ ಸ್ವಚ್ಛ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ಅಂತ ಹೆಸರಿದೆ. ಈ ಕಡೆ ಈಗ ಈತ ಕಡೆಯಲ್ಲಿ ಒಕ್ಕಲಿಗ ನಾಯಕ ಮಾತ್ರ, ಈ ಅಹಿಂದ ಇಲ್ಲ, ಇಲ್ಲಿ ಒಕ್ಕಲಿಗ ನಾಯಕ ಮಾತ್ರ. ಮತ್ತು ಹೈಕಮಾಂಡು ಹಿಂಗೆ ಯೋಚನೆ ಮಾಡುತ್ತಾ ಅಂತ ನನ್ನ ಪ್ರಶ್ನೆ. ಧರ್ಮಾಧಾರಿತ ಜೀವನ ಶೈಲಿ ಯಾರ್ದು? ಡಿ ಕೆ ಶಿವಕುಮಾರ್ ಅವ್ರದ್ದು ಕುಂಭಮೇಳ, ಆಮೇಲೆ ಇಶಾ ಫೌಂಡೇಶನ್ ಹೋಗಿ ಬರ್ತಾರೆ, ನಮಸ್ತೆ ಸದಾವತ್ಸಲೆ ಅಂತ ವಿಧಾನಸೌಧದಲ್ಲಿ ಹೇಳ್ತಾರೆ. ಇಂಥ ಸಿಚುವೇಶನ್ಸ್ ಎಲ್ಲ ಆಗಿರೋದ್ರಿಂದಾಗಿ ಹೈಕಮಾಂಡು ಒಬ್ಬ ಅಹಿಂದ ನಾಯಕನ ನೋಡುತ್ತಾ, ಧರ್ಮಾಧಾರಿತ ಜೀವನ ಶೈಲಿಯನ್ನು ಹೊಂದಿರುವಂಥ ಒಕ್ಕಲಿಗ ನಾಯಕನ ನೋಡುತ್ತಾ? ಅಲ್ಲ, ಇವತ್ತು ನೀವು ನೋಡ್ತಾ ಇದ್ದಂಗೆ ಅವರು ಕಂಪ್ಲೀಟ್ ಒಂದು ಹೈಕಮಾಂಡ್ ಯಾವ ರೀತಿ ಸ್ಥಿತಿ ಹೋಗ್ತಂದರೆ ಒಂದು ಸಿದ್ದರಾಮಯ್ಯ ಫೇವರಾಗಿ ಹೋಗ್ತಾಯಿದೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದೆಲ್ಲ ಏನು ಮೈನಾರಿಟಿಗೆ ಬ್ಯಾಕಪ್ ಆಗಿ ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಪ್ರತಿ ಸಲ ರಾಜ್ಯದಲ್ಲಿ ಅತಿ ಒಂದು ಅಗತ್ಯವಾಗಿ ಮೈನಾರಿಟಿನ ಕಾಪಾಡ್ಕೊಂಬರ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅವರು ಕೂಡ ಒಂದು ಮೈನಾರಿಟಿ ಕಾಪಾಡ್ಕೊಂಡು ಹೋಗೋ ಸಿದ್ಧಾಂತಗಳ ಮೇಲೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದಂಗೆ ಆ ವಿಚಾರದಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅದು ಹೊರತುಪಡಿಸಿ ಇವಾಗ ಹಿಂದೂ ಟೆಂಪಲ್ ರನ್ನು, ಮತ್ತು ನೀವು ಜಗ್ಗಿ ಸದ್ಗುರುದೇವು, ಆಮೇಲೆ ಅಲ್ಲಿ ಹೋಗಿ ಪ್ರಯಾಗ್ರಾಜಲ್ಲಿ ಹೋಗ್ಬಿಟ್ಟು ಅಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡಿರೋದು, ಆಮೇಲೆ ಸದನದಲ್ಲಿ RSS ಸದಾ ವಸ್ತಳಿ ಬಗ್ಗೆ ಮಾತಾಡಿದ್ದೀವಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಏನಾದರೂ
ಅಪೋಸಿಟಾಗಿ ಬಂತಾರ ನಾಳೆ ದಿವಸ ವೋಟ್ ಬ್ಯಾಂಕ್ ಎಲ್ಲ ನಮ್ಮಿಂದ ಡಿವೈಡ್ ಆಗೋಗ್ಬಿಡುತ್ತಾ ಅನ್ನೋದು ಒಂದು ಚಿಂತನೆ ಕೂಡ ಹೈಕಮಾಂಡ್ಗಿದೆ. ಇದು 100% ಇದೆ. ಯಾಕಂದರೆ ನೀವು ಸಿದ್ದರಾಮಯ್ಯ ಅವರ ನಡತೆ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಇವತ್ತು ಮೈಸೂರು ದಸರಾದಲ್ಲಿ ನಾವು ಮುಖ್ತಾರ್ ಬಾನವ್ರನ್ನೇ ಕರ್ಕೊಂಬಂದು ಇನಾಗ್ರೇಷನ್ ಮಾಡಿದ ಪರಿಸ್ಥಿತಿ, ಅದಾದಮೇಲೆ ಶಿವಾಜಿನಗರದ ಮೆಟ್ರೋಗೆ ನಾವು ಇವತ್ತು ಕ್ರಿಶ್ಚಿಯನ್ ಹೆಸರಿಕ್ಬೇಕು ಅನ್ನೋದು, ಈ ರೀತಿ ವೋಟ್ ಬ್ಯಾಂಕ್ ಒಂದು ಕಡೆ ಅವ್ರು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಹೊಡೆಯೋ ಪರಿಸ್ಥಿತಿಗೆ DK ಶಿವಕುಮಾರ್ ಹೋಗ್ಬಿಡ್ತಾರ ಅನ್ನೋ ಒಂದು ಚಿಂತೆಗಳಿದೆ. ಅದರಲ್ಲಿ ಕೂಡ ಹೈಕಮಾಂಡಲ್ಲಿ ನೋಡಿ ಅಲ್ಲಿ ಕೂಡ ಡಿವೈಡ್ ಆ್ಯಂಡ್ ರೂಲ್ ಇದೆ. ಹೈಕಮಾಂಡ್ KC ವೇಣುಗೋಪಾಲ್ ಬಂದು ಸಿದ್ದರಾಮಯ್ಯ ಫೇವರ್ ಆಗಿ ಮಾತಾಡ್ತಾರೆ, ಇದ್ ಕಡೆ ಸೂರ್ಜಿವಾಲ ಬಂದೇ DK ಶಿವಕುಮಾರ್ ಫೇವರ್ ಆಗಿ ಮಾತಾಡ್ತಾರೆ, ಇದ್ ಕಡೆ ರಾಹುಲ್ ಗಾಂಧಿ ಅವ್ರು ಬಂದರೆ ರಾಹುಲ್ ಗಾಂಧಿ ಅವ್ರು ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಕಳಿಸ್ತಾರೆ. ಅವ್ರ ಹತ್ರ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೋದ್ರೆ ರಾಹುಲ್ ಗಾಂಧಿ ಹತ್ರ ಕಳಿಸ್ತಾರೆ DK ಶಿವಕುಮಾರನ್ನ. ಪ್ರಿಯಾಂಕಾ ಗಾಂಧಿ ಅವರು ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಕಡೆ ಎಲ್ಲೋ ಒಂದು ಕನ್ಸರ್ನ್ ತೋರಿಸ್ತಾರೆ. ಸೋನಿಯಾ ಗಾಂಧಿ ಅವರು ತಟಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಸರಿಯಾಗಿ ಒಂದು ಜೀವಂತ, ನೀವು ಮೊದಲೇ ಹೇಳ್ದಂಗೆ ಈ ಒಂದು ಸಮಸ್ಯೆನ ಈ ಒಂದು CM ಕುರ್ಚಿನ ಜೀವಂತವಾಗಿ ಇಟ್ಕೊಂಡು ಅವ್ರ ಬೇಳೆಗಳನ್ನ ಬಯಸ್ಕೊಂತ ಇದ್ದಾರೆ. ಎಲ್ಲೋ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಕೊಡ್ಬೋದಪ್ಪ, ನೀ ಎಷ್ಟು ಕೊಡ್ಬೋದು, ಆ ಥರ ಏನೇನೋ ನಡೀತಾ ಇದೆಯಾ ಅನ್ನೋದು ಇವತ್ತು ನೋಡ್ತಾ ನಂಗೆ ಕಾಣಿಸ್ತಾ ಇದೆ. ಅಂದರೆ ಇವರು ಒಂದು ರಿಯಾಲಿಟಿ ಬರಬೇಕಾಯ್ತು. ಹೈಕಮಾಂಡು ಮುಂಚೆ ಎಲ್ಲ ಒಂದು ಉಲ್ಲೇಖ ಮಾಡಿರೋ ಹಂಗೆ ಕೊಡೋದೆಲ್ಲ DCM ಕೆಲಸ, ನಾಟ್ ಅಲ್ಲ ನೋಡಿ, ಇವಾಗ CM ಕೂಡ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅದು ಜವಾಬ್ದಾರಿ ಇರ್ತದೆ. ಇವತ್ತು ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, ಇವತ್ತು ಯಾವ ಥರ ಪರಿಸ್ಥಿತಿ ಆಗ್ತಾ ಇದೆ ಅಂತಂದರೆ, ಇವತ್ತು DK ಶಿವಕುಮಾರ್ ಅವ್ರನ್ನ ಯಾವುದೇ ಒಂದು ಪರಿಸ್ಥಿತಿ ಕೂಡ CM ಮಾಡೋ ಪರಿಸ್ಥಿತಿ ಹೈಕಮಾಂಡ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇವತ್ತು ಒಂದ್ ಕಡೆ ಕೂಗ್ತಾ ಇದ್ರೆ ಪರಮೇಶ್ವರ್ ಕೂಡ CM ಮಾಡಬೇಕು ದಲಿತರಲ್ಲಿ. ಸತೀಶ್ ಆಯ್ತು, ನೀವು ಹೇಳಿದ್ದೆ ತಗೊಂತೀನಿ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಓಪನ್ ಸ್ಟೇಟ್ಮೆಂಟ್ ಖರ್ಗೆ ಅವರು ಬಂದು ಹೇಳಿದ್ರು. ಸುಮ್ಮನೆ ಇರ್ತಾರೆ DK ಶಿವಕುಮಾರ್? ಅದೇ ಕಾರಣಕ್ಕೂ ಸರಿ ಇಲ್ಲ. ಅವರು ಮಾಡು ಇಲ್ಲ ಮಡಿ ಪರಿಸ್ಥಿತಿಗಿದೆ. ಈಗಾಗಲೇ ಅವ್ರದ್ದು 50 ರಿಂದ 60 ಜನ MLA ಕುಡಿಕನ್ನ ಮಾಡ್ತಾ ಇದ್ದಾರೆ. ದಿನನಿತ್ಯ ನೀವು ಕಂಡಂಗೆ ಜೈಲ್ಗೆ ಹೋಗಿ ವಿನಯ್ ಕುಲಕರ್ಣಿನ ಪಪ್ಪಿನ ಮಾತಾಡ್ಸೋ ಮಟ್ಟಕ್ಕೆ ಅಂದ್ರೆ ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅವರು ಇವತ್ತು ಶಾಸಕರ ಬಲವನ್ನು ಬಲಪಡಿಸ್ತಿದ್ದಾರೆ. ಅಲ್ಲ, ಪ್ರಯತ್ನ ಮಾಡ್ತಾ ಇದ್ರೆ ಹಿನ್ನೆಲೆಯಲ್ಲಿ ಯಾರು ಗೊತ್ತಾಗುತ್ತೆ? ತೆರೆ ಮರೆಯಲ್ಲಿ ಏನ್ ಬೇಕಾ ಮಾಡ್ಬೋದಲ್ವಾ, ಮಾಡ್ತಾ ಇರ್ಬೇಕಾರ. ಇರ್ಲಿ ಒಂದು ವಿಚಾರ, ಈಗಿದ್ದಾಗ ಯಾವುದೇ ಕಾರಣ ಕೂಡ ಇವರ ಕುರ್ಚಿ ಕಿತ್ತಾಟದಲ್ಲಿ ಅಲ್ಲಿನ ಶಾಸಕರು ಬಲಿ, ಅಲ್ಲಿನ ಶಾಸಕರಿಗೆ ಓಟ್ ಹಾಕ್ತಂತ ಮತದಾರಗಳು ಕೂಡ ಬಲಿ ಆಗ್ತಾ ಇದ್ದಾರೆ. ರೈಟ್, ಮಾತಾಡ್ತೀನಿ. ಸತೀಶ್ ಅವ್ರು, ನೀವು ಹೇಳಬೇಕು, ಯಾವ ಸೌಭಾಗ್ಯಕ್ಕಲ್ವ ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದು? ಬೆಲೆ ಏರಿಕೆಯಿಂದ ಹಿಡಿದು ಸಮಸ್ಯೆಗಳು ಬೇಕಾದಷ್ಟಿದೆ. ಇವಾಗಲೂ ಕೆಳಗಡೆ ನಾವು ಆಫೀಸ್ ಬಿಟ್ಟು ಕೆಳಗೆ ಹೋದರೆ ರಸ್ತೆಲಿ ಗುಂಡಿನೇ ಇದೆ. ಇಂಥ ಸಮಸ್ಯೆಗಳಿಗೆ ಪರಿಹಾರ ಇರೋದು ಈ ನಾಯಕರು ಬೇಕಾ? ಅನುದಾನ ಇಲ್ಲ, ಗ್ಯಾರಂಟಿಗಳು ಬಂದಿಲ್ಲ. ಈ ಥರ ಸಿಚುವೇಷನಲ್ಲಿ ಯಾರೇ ಆಡಳಿತ ನಡೆಸಿದ್ರು ಕೂಡ ಸುಭಿಕ್ಷವಾಗಿರುತ್ತೆ ಅಂತ ನಾನು ಹೇಳಲಾರೆ. ಅದೇ ದಿವ್ಯಾವ್ರೆ, ನೀವು ಸರಿಯಾಗಿ ಹೇಳಿದ್ದೀರಾ. ಯಾಕಂದರೆ ನಾವು ಬೆಂಗಳೂರು ಗುಂಡಿ ನೋಡಿ ಹೇಳ್ತಾ ಇದ್ದೀವಿ. ನಾನು ಇತ್ತೀಚೆಗೆ ಒಂದು ಸ್ವಲ್ಪ ಹೊಸಪೇಟೆ ಈ ಕಡೆ ಗುಲ್ಬರ್ಗ ಕೆಲವು ತಾಲೂಕು ಸೆಂಟರ್ಗಳಿಗೆ ಹೋಗಿದ್ದೆ. ಪ್ರತಿ ತಾಲೂಕು ಸೆಂಟರ್ಗಳಲ್ಲಿ ನನಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಆಪಾದನೆ ಮಾಡಬೇಕು, ನಮ್ಗೆ ಆ ದರ್ದಿಲ್ಲ. ಎಲ್ಲ ರಸ್ತೆಗಳು ಅಲ್ಲಿನ ಕೇಂದ್ರಿತ ರಸ್ತೆಗಳೆಲ್ಲ ಹಾಳಾಗೋಗಿದೆ. ಅಂದ್ರೆ ಮೂಲ ಸೌಕರ್ಯಗಳು ಇಲ್ಲಿ ಏನಾಗಿದೆ, ನಾನು ಅದನ್ನೇ ಹೇಳಿದ್ದು, ಗ್ಯಾರಂಟಿಯನ್ನ ನಾವು ಪುನರ್ವಿಮರ್ಶೆ ಮಾಡ್ಬೇಕಂದ್ರೆ ಯಾವ ರೀತಿ ಗ್ಯಾರಂಟಿ ಜನಗಳು ತಗೊಳ್ಬೇಕು ಅದು ನೋಡಿ. ಇವತ್ತು ಬರೀ ಸರ್ಕಾರ ಇದು ಸಹಜ ಇದು ನೋಡಿ. ಈ ಜಾಗದಲ್ಲಿ ಬಿಜೆಪಿನವ್ರು ಇದ್ದಾಗ್ಲೂ ಸರ್ಕಸ್ ಮಾಡಿದ್ರ, JDS ಮತ್ತೆ ಬಿಜೆಪಿನವ್ರು ಇದ್ದಾಗ್ಲೂ ಪವರ್ ಶೇರಿಂಗ್ 2020 ಆಟಗಳನ್ನ ಆಡಿದ್ರ. ಅಲ್ಲಿಂದ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಒಂದು ಸ್ಟೆಬಲ್ ಮುಖ್ಯಮಂತ್ರಿ ಅಂತ ಇರ್ತಾರೆ, ಅವಾಗ ಯಾವುದೇ ರೀತಿಯ ಒಂದು ಆಡಳಿತ ಆಗ್ಲಿ ಇನ್ನೊಂದಾಗ್ಲಿ ದೊಡ್ಡ ಮ್ಯಾಂಡೇಟ್ ಕೊಟ್ರು ಇದು ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಿವ್ಯಾ ಅವರೇ, ಒಂದು ನೀವು ತಿಳ್ಕೊಳ್ಳಿ, ಒಂದು ಸಮುದಾಯ ಅಂದ್ರೆ ಬಹುಸಂಖ್ಯಾತ ಸಮುದಾಯ ಒಕ್ಕಲಿಗರು, ಅವರು ಸಹ DK ಶಿವಕುಮಾರ್ ಮುಖವನ್ನು ನೋಡಿ ಕಾಂಗ್ರೆಸ್ ಕೂಟ್ ಹಾಕಿದ್ದಾರೆ. ಮತ್ತೆ ಅಹಿಂದ ವರ್ಗದ ಓಟ್ಗಳು ಸಹ ಬಂದಿದೆ. ಮತ್ತೆ ನೀವು ನಾಟ್ ಓನ್ಲಿ ಅಹಿಂದ, ಮತ್ತೆ ಬೇರೆ ಬೇರೆ ಸಮುದಾಯ ಮತ್ತೆ ಲಿಂಗಾಯತರು ಸಹ ಕನ್ಸಾಲಿಡೇಟ್ ಆಗಿ ಇರ್ಲಿ. ಈ ಸತಿ ಬದಲಾವಣೆ ಸ್ವಲ್ಪ ಇದನ್ನ ನೋಡಿ. ಯಾಕಂದ್ರೆ ಇವ್ರ ಸರ್ಕಾರದಲ್ಲಿ 3-4 CM ಬಂದ್ರು ಬಿಜೆಪಿನಲ್ಲಿ. ಇವ್ರ ಪಾಪ ಇವ್ರು ಹೇಳ್ತಾ ಇದಾರೆ ಇವತ್ತು ನಾವು ಸಾಚಾ ಅನ್ನೋ ತರ. ಇವರು ಈ ಸರ್ಕಸ್ಸು, ಹೈಕಮಾಂಡು, ಲೋ ಕಮಾಂಡು ಎಲ್ಲಾನು ಹೋಗ್ಬಿಟ್ಟು ಬಂದ್ಬಿಡ್ತು. ಆಯ್ತಾ, ಕರ್ನಾಟಕದ ಜನರಿಗೆ ಇದೊಂದು ಶಾಪ, ಇವ್ರ ಆಡಳಿತಗಳೇ ಶಾಪ ಕನ್ನಡಿಗರಿಗೆ. ಯಾಕಂತ ಹೇಳಿದ್ರೆ ಕೊಟ್ಟ ಮ್ಯಾಂಡೇಟ್ ಅಲ್ಲಿ ಒಳ್ಳೆ ಸದ್ದಿಲ್ದಂಗೆ ಕೆಲಸ ಮಾಡಿ ಇದ್ ಮಾಡ್ಬೇಕು. ಮತ್ತೆ ಗ್ಯಾರಂಟಿ ಅಂತಕ್ಕಂಥದ್ದು ಇವ್ರ ಅಧಿಕಾರಕ್ಕೆ ಮಾತ್ರ ಬಳಸ್ಕೊಂಡಿದಾರೆ ಹೊರತು ಆ ಗ್ಯಾರಂಟಿಯನ್ನ ಇಟ್ಕೊಂಡು ನಾವು ಆ ಜನಗಳಿಗೆ ಅದನ್ನ ಕೊಟ್ಟು ಯಾವ ರೀತಿ ಒಂದು ರೆವಿನ್ಯೂನ ಜನರೇಟ್ ಮಾಡಿ ಎಲ್ಲೇ ಲೂಪ್ ಹೋಲ್ಸ್ ಇದೆ, ಭ್ರಷ್ಟಾಚಾರ ನೋಡಿ. ಇವತ್ತು ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇವತ್ತು ನೋಡಿ ಜನನೂ ಪಾಪ ಭ್ರಷ್ಟಾಚಾರ ಅಂದ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವರು ಕೆಲವು ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ಒಂಥರ. ಇವತ್ತು ನೀವು ಕೇಸ್ಗಳು ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತದೆ ಯಾವ ಪ್ರಮಾಣದಲ್ಲಿದೆ. ಇವತ್ತು ಲೋಕಾಯುಕ್ತದಲ್ಲಿ ಆಫೀಸ್ ತುಂಬಾ ಪಾಪ ಫೈಲ್ಗಳು ಇಟ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಇದು ಏನ್ ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ
ಯಾವ ರೀತಿ ಹದಗೆಟ್ಟೋಗಿದೆ ಅಂತ ಹೇಳಿದ್ರೆ ಪ್ರತಿ ಇಲಾಖೆನೂ ಒಂದು ಹಿಂದುಳಿದಿದೆ. ಮತ್ತು ಈ ಒಂದು ಕುರ್ಚಿ ಫೈಟ್ ಇದರಲ್ಲಿ ಶಾಸಕರಿಗೂ ಅನುದಾನಗಳು ಬರ್ತಾ ಇಲ್ಲ, ಇದಿಲ್ಲ, ಜನಗಳ ಮೇಲೆ ಯಥೇಚ್ಛವಾಗಿ ಹೊರೆಗಳನ್ನ ಹಾಕಿದ್ದಾರೆ. ನೀವು ರಿಜಿಸ್ಟ್ರೇಷನ್ನು ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳಾಗ್ಬೋದು, ಮತ್ತು ಎಲ್ಲ ರೀತಿಯಲ್ಲೂ ಯಾವ್ಯಾವ ಇದರಲ್ಲಿ ರಾಜ್ಯ ತೆರಿಗೆನ ಏರ್ಸೋಕ್ಕಾಗುತ್ತೋ ಎಲ್ಲ ಪೆಟ್ರೋಲು ಡೀಸೆಲ್ನು ಬಿಟ್ಟಿಲ್ಲ, ಅದನ್ನು ಸೇರಿಸಿ ಎಲ್ಲ ಏರಿಕೆ ಮಾಡೋದು. ಆದರೆ ನಾನು ಇನ್ನು ಹೇಳೋದು ತುಂಬ ಗಂಭೀರವಾಗಿ, ಇವರು ಆ ರೀತಿ ಪವರ್ ಶೇರಿಂಗ್ ಇದ್ದರೆ ಇದನ್ನು ಕೂತಿ ಇತ್ಯರ್ಥ ಮಾಡಿಕೊಂಡು ಮುಗಿಸ್ಬೇಕಾಗಿದ್ದ ಹೊರತು ಇಲ್ಲ ಹೈಕಮಾಂಡ್ ಬಂದು ನೇರವಾಗಿ ಸ್ಪಷ್ಟ ಬಂದು ಯಾವ ಶೇರಿಂಗು ಇಲ್ಲ ಅಂದ್ಬಿಟ್ರೆ ಇದು ಟಾಪಿಕ್ ಬಿದ್ದೋಗ್ಬಿಡ್ತದೆ. ಆದರೆ ಇಲ್ಲಿ ಸರ್ಕಸ್ ಏನಾಗ್ತಿದೆ ಅಂತ ಹೇಳಿದ್ರೆ, ಫಸ್ಟ್ ಸೈಲೆಂಟ್ ಆಗಿದ್ರು, ಈಗ 2020 ಅಂದರೆ 2.5 ವರ್ಷ ಮುಗಿದಿದ ತಕ್ಷಣ ಚುರುಕಾಗ್ಬಿಟ್ಟಿದ್ದಾರೆ ಇಬ್ಬರು, ಎರಡೂ ಸೈಡು ಚುರುಕಾಗಿದ್ದಾರೆ. ಒಂದು ಬಿಹಾರ್ ಎಲೆಕ್ಷನ್ ಬಂದ ಮೇಲೆ ಏನಾಗೋಯ್ತು ಅಂತ ಹೇಳಿದ್ರೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟೀಸ್ ವೋಟ್ಗಳು ತುಂಬಾ ಪ್ರಾಮುಖ್ಯತೆ ಅನ್ನೋದು ಒಂದು ರಾಜಕಾರಣದಲ್ಲಿ ತೋರಿಸ್ತಾ ಇದೆ. ಮತ್ತೆ ಇಲ್ಲಿ ನೋಡಿ, ಸಿದ್ದರಾಮಯ್ಯನವ್ರ ಮೇಲೆ ಒಂದು ಜವಾಬ್ದಾರಿ ಇದೆ. ಯಾಕಂದ್ರೆ ಇವತ್ತು ಒನ್ ಅಂಡ್ ಓನ್ಲಿ ಇವರೇ ಅಹಿಂದ ಲೀಡರ್ಸ್ ಅಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು. ಮತ್ತೆ ಇವತ್ತು 2 ಬಾರಿ ಇವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯನ್ನ ಮಾಡಿ ಇವತ್ತು ಜನಗಳಿಗೆ ಆ ನ್ಯಾಯವನ್ನ ಕೊಟ್ಟಿಲ್ಲ. ಇವತ್ತು ಏನಾದರೂ ಅದು ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಹಿಂದ ನಾಯಕ ಅಂತಕ್ಕಂಥದ್ದು ಉಲ್ಟಾ ಆಗ್ತದೆ ಸಿದ್ದರಾಮಯ್ಯನವ್ರಿಗೆ. ಇವತ್ತು ಅವ್ರದ್ದು ಲೆಕ್ಕಾಚಾರ ಇವತ್ತು ನೋಡಿ, ಇವ್ರು ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ರು, ಮುಂದೆ ಗ್ಯಾರಂಟಿ ಕೊಟ್ಟಿದೀವಿ, ನಮ್ದೇ ಸರ್ಕಾರ ಬರುತ್ತೆ. ನಮ್ದೇ ಸರ್ಕಾರ ಬರೋದಾದ್ರೆ ಈ ಡ್ರಾಮಾ ಯಾಕೆ? ರೈಟ್, 78 ನಿಮ್ದೇ ಸರ್ಕಾರ ಮುಂದಿನ ವರ್ಷ ನಿಮ್ದೇ ಬರ್ತದೆ. ಬರ್ತೀನಿ ಬಹಳ ಮುಖ್ಯವಾಗಿ ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟು ಸರ್ವಜನಾಂಗದ ಶಾಂತಿಯ ತೋಟ ಅಂದು ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ರೆ ಇನ್ನೂ 20 ವರ್ಷ ಸತ್ಯ ನೆಕ್ಸ್ಟು ಅಂತ ಹೇಳಿದ್ರು, ಇನ್ನೂ 20 ವರ್ಷ ಕಾಂಗ್ರೆಸ್ಸೇ ಬರಬೇಕಾಗಿತ್ತು. ಆದರೆ ಇವತ್ತು ಈ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಸಂವೇರ್ ಅವ್ರಿಗೂ ಕೂಡ ಕ್ಲಾರಿಟಿ ಇರುತ್ತೆ. ಆಗ್ತಿರುವಂಥ ಭ್ರಷ್ಟಾಚಾರ ಇರ್ಬೋದು, ಅನುದಾನ ಇಲ್ಲದೆ ಇರೋದು, ಖಜಾನೆ ಖಾಲಿ ಆಗಿರೋದು, ಅಭಿವೃದ್ಧಿ ಇಲ್ಲದೆ ಇರೋದು, ಇರೋ ಟೈಮಲ್ಲಿ ಆ ಒಂದು ಆಡಳಿತವನ್ನು ನಡೆಸಬೇಕು, ಆ ಕುರ್ಚಿಯಲ್ಲಿ ಕೂತ್ಕೋಬೇಕು ಅನ್ನುವಂಥ ಹಪಹಪಿಯ ಪರಿಣಾಮ ಇದು. ಇನ್ನು ಎಷ್ಟು ದಿವಸ ಈ ಪ್ರಹಸನವನ್ನು ಕಣ್ತುಂಬಿಕೊಳ್ಬೇಕು ದಿಲೀಪ್ ಅವರೇ? ಅಲ್ಲ, ಈಗ ಪ್ರಹಸನ ಅನ್ನೋದಕ್ಕಿಂತ ಇವತ್ತು ರಾಜ್ಯದಲ್ಲಿ ಇದೊಂಥರ ಜನಗಳು ಬೇಸತ್ತೋಗ್ಬಿಟ್ಟಿದ್ದಾರೆ. ಕುರ್ಚಿ ಗಲಾಟೆ ಅಂದ್ರೆ ಈಗ ಎಲೆಕ್ಷನ್ ಇಲ್ವಲ್ಲ. ಯಾವಾಗ ರಾಜಣ್ಣ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡ್ರು ನವೆಂಬರ್ ಕ್ರಾಂತಿ ಅಂತೇಳಿ, ಕ್ರಾಂತಿ ಅಂದವ್ರನ್ನೇ ಮುಗಿಸ್ಬಿಟ್ರು ರಾಜಣ್ಣ ಅವ್ರನ್ನ. ಇವಾಗ ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವ್ರ ಸಾಧನೆ ಏನು ಈ ರಾಜ್ಯದಲ್ಲಿ? ಅವ್ರ ಸಾಧನೆಯನ್ನು ಸ್ವಲ್ಪ ನಾವು ನೋಡಬೇಕಲ್ವಾ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರ ಒಂದು ಆಡಳಿತದಲ್ಲಿ ಅವರ ಒಂದು ಮಂತ್ರಿ ಸ್ಥಾನವನ್ನೇ ಸರಿಯಾಗಿ ನಿಭಾಯಿಸ್ಲಿಕ್ಕಾಗಲಿಲ್ಲ. ಜಲಸಂಪನ್ಮೂಲ ಸಚಿವರಾಗಿದ್ದರು. ಅವರು ಅಧಿಕಾರಕ್ಕೆ ಬರ್ತಿದ್ದಂಗೆ ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತ ಅಂದ್ರು, ಮೇಕೆದಾಟು ಯೋಜನೆ ಅಲ್ಲಿಗೆ ನಿಂತು ಹೋಗ್ಬಿಡ್ತು. ಬ್ರ್ಯಾಂಡ್ ಬೆಂಗಳೂರು ಅಪ್ರೂವಲ್ ಕೊಡ್ಲಿಲ್ಲ ಸೆಂಟ್ರಲ್. ಅಲ್ಲ, ಮೇಕೆದಾಟು ಯೋಜನೆಗೆ ಇವ್ರಿಗೆ ಸರಿಯಾಗಿ DPR ಸಲ್ಲಿಸಿಲ್ಲ, ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಸೊ ಆ DPR ಅನ್ನ ಮತ್ತೆ ರಿಪೀಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ DPR ನ ಇವ್ರು ಕೊಡ್ತಕ್ಕಂಥ ಕಾನೂನು ಕಟ್ಟಳೆಗಳನ್ನು ಸರಿಪಡಿಸ್ಕೊಬೇಕಾಗಿರೋದು ಇವ್ರ ಜವಾಬ್ದಾರಿ, ಬಿಜೆಪಿ ಅವ್ರದಲ್ಲ ಮೇಡಮ್. ಮತ್ತೆ ಅದ್ರ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಅಂದ್ರು, ಬ್ರ್ಯಾಂಡ್ ಬೆಂಗಳೂರು ಇವತ್ತು ಗುಂಡಿ ಬೆಂಗಳೂರು ಆಗೋಗಿದೆ. ಮತ್ತೆ ಅಕ್ರಮ ನೀರು ಬಳಕೆಯನ್ನು ತಡೆಗಟ್ಟಿಸ್ತೀನಿ ಅಂತ ಅಂದ್ರು, ಅದನ್ನ ಇದುವರೆಗೂ ಸಹ ತಡೆಗಟ್ಟಕ್ಕಾಗಿಲ್ಲ. ತುಂಗಭದ್ರಾ ಡ್ಯಾಮ್ ವಿಚಾರ, ತುಂಗಭದ್ರಾ ಡ್ಯಾಮ್ ನಲ್ಲಿ ಕ್ರಸ್ ಗೇಟ್ಗಳು ಕಿತ್ತೋಗಿದಾವೆ, ಇನ್ನೇನೋ ಹಾಳಾಗೋಗ್ತವೆ ಅಂತ ಹೇಳಿ ಕೇಂದ್ರದ ತನಿಖಾ ಸಂಸ್ಥೆಗಳು, ಕೇಂದ್ರದ ಸಂಸ್ಥೆಗಳು ಇವ್ರಿಗೆ ವಾರ್ನಿಂಗ್ ಕೊಟ್ಟರು ಸಹ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಈಗ ತುಂಗಭದ್ರಾ ಡ್ಯಾಮ್ಗೆ 2ನೇ ಬೆಳೆಗೆ ನಾವು ನೀರು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ರೈತರು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಮಹದಾಯಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಂದ್ರು, ಯಾವುದೇ ಸಮಸ್ಯೆ ಇದ್ರು ನಾವು ಬಗೆಹರಿಸ್ತೀನಿ ಅಂತ ಅಂದ್ರು. ಸೊ ಆ ಮಹದಾಯಿಗೆ ಸಂಬಂಧಪಟ್ಟಂತಹ ಕಾನೂನು ಕಟ್ಟಳೆಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಇದುವರೆಗೂ ಸಹ ಮಾಡಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಅದನ್ನು ಸರಿಪಡಿಸತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಇವರು ಉಪಮುಖ್ಯಮಂತ್ರಿಗಳಾದ್ಮೇಲೆ ಮತ್ತೆ ಅದ್ರ ಜೊತೆಗೆ ಬೆಂಗಳೂರಿನ ಒಂದು ಉಸ್ತುವಾರಿ ಸಚಿವರಾದ್ಮೇಲೆ ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕೂ ಹರಿಬ್ರಹ್ಮ ದೇವರು ಬಂದ್ರು ಸಹ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರೇ ಸಹ ಹೇಳ್ಬಿಟ್ರು. ಮತ್ತೆ ಇನ್ನ ರಸ್ತೆಗಳು ಯಾವ ಮಟ್ಟಕ್ಕಾಗೋದು ಅಂತಂದ್ರೆ, ಉದ್ಯಮಿಗಳು ಸ್ವತಃ ಕಿರಣ್ ಮಜುಮ್ದಾರ್ ಬಂದ್ಬಿಟ್ಟು ಅರೆ ರಸ್ತೆಗಳು ನೀವು ಹಾಕೊಳ್ಳೋಕ್ಕಾಗಲ್ಲ ಅಂದ್ರೆ ಹೇಳಿ, ನಾವು ಹಾಕೊಂತೀವಿ, ನಮ್ಮ ರಸ್ತೆಗಳು ನಾವೇ ಮಾಡ್ಕೊಳ್ತೀವಿ, ನೀವು ಮಾಡ್ಕೊಡ್ಬೇಡಿ ಅಂತ ಹೇಳಿದ್ರು. ಪಾಪ ಆ ಅಮ್ಮನ ಮೇಲೆ ಇವ್ರು ಮುಗಿಬಿದ್ಬಿಟ್ರು. ಈ ರೀತಿ ಮೋಹನ್ ದಾಸ್ ಪೈ ಅವ್ರು ಮಾತಾಡಿದ್ರು, ಅವ್ರ ವಿರುದ್ಧವಾಗಿ ಮುಗಿಬಿದ್ರು. ಯಾರ್ಯಾರು ಇವ್ರನ್ನ ಪ್ರಶ್ನೆ ಮಾಡ್ತಾರೋ ಅವ್ರ ವಿರುದ್ಧವಾಗಿ ಮಾತನಾಡೋ ಕೆಲಸವನ್ನೇ ಮಾಡಿಬಿಟ್ರು. ಇನ್ನು ಕಂಪನಿಗಳಂತೂ ಬೆಂಗಳೂರು ಬಿಟ್ಟು ಓಡೋಗ್ತಾ ಇದ್ದಾವೆ. ಮೊನ್ನೆ ತಾನೇ ಗೂಗಲ್ ಎ ಕಂಪನಿ ಸುಮಾರು 30,000 ಎಂಪ್ಲಾಯ್ಮೆಂಟ್ ಕೆಪಾಸಿಟಿ ಇರ್ತಕ್ಕಂಥದ್ದು ಇದೇ ತೆಲಂಗಾಣಕ್ಕೆ ಹೋಯ್ತು, ಆಂಧ್ರ ಪ್ರದೇಶಕ್ಕೆ ಹೋಯ್ತು. ಮತ್ತೆ ಟೊಯೋಟಾ ಕಂಪನಿ ಬಂದ್ಬಿಟ್ಟು ಇದೇ ಮಹಾರಾಷ್ಟ್ರಕ್ಕೆ ಹೋಯ್ತು. ಸುಮಾರು 40,000 ಕೆಪಾಸಿಟಿ ಇರ್ತಕ್ಕಂಥದ್ದು, ಎಂಪ್ಲಾಯ್ಮೆಂಟ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಮತ್ತೆ ಓಲಾ ಏತರ ಎಕ್ಸ್ಪ್ಯಾನ್ಷನ್ ಮತ್ತೆ ಅದು ಬೇರೆ ರಾಜ್ಯಗಳಿಗೆ ಹೋಯ್ತು. ಸೊ ಈ ರೀತಿ ಇವರು ಈ ರಾಜ್ಯದ ಅಭಿವೃದ್ಧಿಗಳನ್ನ ಮಾಡ್ದಲೆ, ಈ ರಾಜ್ಯದ ಇಂಡಸ್ಟ್ರೀಸ್ಗಳನ್ನ ತರದಲೆ, ಇವ್ರ ಕಿತ್ತಾಟ, ಜಗಳ, ಅದು ಇದು ಭ್ರಷ್ಟಾಚಾರ ಇದ್ರೊಳಗಡೆ ಪಾಲ್ಗೊಂಡ್ಬಿಟ್ರೆ ಹೊರತು ಯಾವುದೇ ಕಾರಣಕ್ಕೂ ರಾಜ್ಯದ ಅಭಿವೃದ್ಧಿ ಕಡೆ, ಶ್ರೇಯಾಭಿವೃದ್ಧಿ ಕಡೆ
ಕಡೆ, ರಾಜ್ಯದ ಜನರ ಉದ್ಧಾರದ ಕಡೆ ಯಾವುದೇ ಕಾರಣಕ್ಕೂ ಗಮನ ಕೊಡ್ಲಿಲ್ಲ. ಅಟ್ಲೀಸ್ಟ್ ಖರ್ಗೆ ಅವ್ರು ಬಂದ್ಮೇಲೆ ಅದು ಇತ್ಯರ್ಥ ಮಾಡಿ ಎಸ್, ಖರ್ಗೆ ಅವ್ರು ಏನೋ ಒಂದು ಹೇಳಿದ್ರು ಮೇಡಮ್, ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ. ನಾವು ಅನ್ಕೊಂಡಾರೆ AICC ಅಧ್ಯಕ್ಷರು ಹೇಳ್ಬಿಟ್ರು ಇನ್ನೆಲ್ಲ ಮುಗಿತ್ಬಿಡಿ, ಎಲ್ಲ ಸರಿ ಆಗ್ಬಿಡ್ತಾರೆ ಅಂತ ಅನ್ಕೊಂಡು. ಅವ್ರಿಗೆಲ್ಲ ಕಿಮ್ಮತ್ತೆ ಇಲ್ಲ ಅವ್ರ ಮಾತಿಗೆ. ಮತ್ತೆ ಅದೇ ಅನಿಸ್ತಾ ಇದೆ ಇವತ್ತು ಹೈಕಮಾಂಡ್ ಯಾರು ಅಂತೇಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ಸಿದ್ದರಾಮಯ್ಯನವರ ಅಂತೇಳಿ. ನಮ್ಮಲ್ಲಿ ಏನಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಷ್ಟು ಬಲವಲ್ಲ. ನಾಯಿ ಹೊಡೆದ್ರೆ ಬಾಲ ಅಳ್ಳಾಡ್ಬೇಕು ಅನ್ನೋದೊಂದು ಗಾದೆ ಇದೆ. ಆದ್ರೆ ಇಲ್ಲಿ ಬಾಲ ನಾಯಿನ ಅಳ್ಳಾಡಿಸ್ತಾ ಇದೆ. ಅಂದ್ರೆ ಇವತ್ತು ಬಾಲ ಅಂತ ಟೀಕೆ ಆದ್ರೆ ಅದ್ರ ಭಾಗ, ಬಾಲ ಅನ್ನೋದ್ರೆ ಅದೊಂದು ಕೆಟ್ಟ ಪದ ಅಲ್ಲ, ಅದು ಕಾಂಗ್ರೆಸ್ನ ಅದು ನಾಯಿ ಒಂದು ದೇಹದ ಒಂದು ಭಾಗ. ಸೊ ಇವತ್ತು ಕಾಂಗ್ರೆಸ್ ಇಡೀ ಹೈಕಮಾಂಡ್ ಅಳ್ಳಾಡಿಸ್ತಾ ಇದಾರ ಅಂತಕ್ಕಂಥದ್ದು ಒಂದು ಅನುಮಾನ ಬರ್ತಾ ಇದೆ. ಮತ್ತೆ ರಾಹುಲ್ ಗಾಂಧಿ ಪಾಪ ಯಾಕೆ ಇಷ್ಟೊಂದು ಹಪಾತಪ್ಪಿ ಬಿದ್ಬಿಟ್ಟಿದಾರೋ ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ರು ಮೇಡಮ್, DK ಶಿವಕುಮಾರ್ ಅವರು ನಮಸ್ತೆ ಸದಾವತ್ಸಲೆ ಅಂತ ಹೇಳಿದ್ರು ವಿಧಾನಸೌಧದಲ್ಲಿ. ಅದಕ್ಕೋಸ್ಕರ ಮನೆ ಕುಳಿಸ್ತಾ ಇಲ್ವಂತೆ. ಅರೆ ನಮಸ್ತೆ, ಈ ಒಂದು ಮಾತೃಭೂಮಿಗೆ ನಮಸ್ತೆ ಮಾಡತಕ್ಕಂಥ ಸಮಸ್ಯೆ ಏನು ನಿಮ್ಗೆ? ಅದರಿಂದ ಯಾಕೆ ನೀವು ಮನೆ ಒಳಗಡೆ ಬಿಡ್ಕೊಂತಾ ಇಲ್ಲ? ಇದು ಒಂದು ಸಮಸ್ಯೆ. ಮತ್ತೆ ಅವರು ಸೋನಿಯಾ ಗಾಂಧಿ ಅವ್ರ ಪಾಪ ಇದುವರೆಗೂ ಸಹ ನಂಬ್ಕೊಂಡಿದ್ದು ಸೋನಿಯಾ ಗಾಂಧಿ ಅವ್ರನ್ನ. DK ಶಿವಕುಮಾರ್ ಅವರು ಸಂಧ್ಯಾ ಕಾಲದಲ್ಲಿದ್ದಾರೆ, ಪಾಪ ಅವ್ರ ವಯೋಸಹಜ ಸಮಸ್ಯೆಗಳಿದೆ. ಯಾವಾಗ ಸೋನಿಯಾ ಗಾಂಧಿ ಅವರು ಹಾಸಿಗೆ ಹಿಡಿದ್ರು ಅಂದ್ರೆ ಅವ್ರ ಆರೋಗ್ಯ ಸಮಸ್ಯೆ ಆಯ್ತು, ಅವಾಗಿಂದ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರಿಂದ ಮುಖ್ಯಮಂತ್ರಿ ಸ್ಥಾನ ದೂರ ಹೋಗ್ತಾ ಇದೆ ಅನಿಸುತ್ತೆ. ನೋಡೋಣ ಯಾವ್ಯಾವ ರೀತಿ ಗೇಮ್ಗಳು ಆಡ್ತಾರೆ ರಾಜಕಾರಣದಲ್ಲಿ, ಏನೇನ್ ಆಗ್ಬೋದು ಮುಂದೆ ಅಂತ. ಪ್ರತಿಪಕ್ಷವಾಗಿ ನಿಮ್ ಜವಾಬ್ದಾರಿ ಇದೆ, ಮಾತಾಡಬೇಕು, ಸುಮ್ಮನೆ ಇರೋದಲ್ಲ. ಏನ್ ಮಾತಾಡೋಣ ಮೇಡಮ್? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಕೊಡಿ, DK ಸಿದ್ದರಾಮಯ್ಯ ಅವರೇ ಹೇಳೋಣ ನಾವು. ಅದು ನಮ್ ಕೆಲಸ ಅಲ್ಲ. ಅಲ್ಲ ನಿಮ್ಗೆ ಯಾಕದು? ಅದನ್ನ ಹೇಳಿದ್ರು ನಾವೇ ಕೇಳೋಣ, ಅದು ನಮ್ ಸಂಬಂಧ ಇಲ್ಲ. ನಾವು ಅವರ ಇಂಟರ್ನಲ್ ವಿಚಾರ ಎಲ್ಲ ತಲೆ ಹಾಕಲ್ಲ. ನಾವು ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನ ಕಿವಿ ಇಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಇವತ್ತೇನಾಗ್ತಾ ಇದೆ ರಾಜ್ಯದ ನಂಗೊಂದು ಕುತೂಹಲ ಬಂತು ನಾಗೇಂದ್ರ ಅವ್ರ, ಅದನ್ನ ಕೇಳ್ತೀನಿ. ಇಷ್ಟೆಲ್ಲ ಚರ್ಚೆ ಆಗ್ತಿದ್ದೀರಾ, 3 ತಿಂಗಳಿಂದ ಬರೀ ನಾವು ಮೋಸ್ಟ್ಲಿ ಇದನ್ನೇ ಮಾತಾಡ್ತಿದ್ದೀವಿ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ, ನಂಗೆ ಕುತೂಹಲ ಇದು, ಜನರಿಗೊಂದಿರುತ್ತೆ. ಒಪ್ಪಂದ ಆಗೋ ಟೈಮಲ್ಲೇ ನವೆಂಬರ್ 20 ಬಂತು ಅಂದಾಗ ಸಹಜವಾಗಿ ಯಾರಿಗೆ ಪವರ್ ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿರುತ್ತಲ್ಲ. ಈ ಎಲ್ಲ ಈಗ DK ಶಿವಕುಮಾರ್ ಅವರ ಕೇಸ್ಗಳಿರ್ಬೋದು, ಅವರ ಪೊಲಿಟಿಕಲ್ ಗ್ರಾಫ್ನ ನೋಡಿಕೊಂಡು ಕುರ್ಚಿ ನಂದೇ ಅನ್ನೋ ಕ್ಲಾರಿಟಿ ಇತ್ತು ಅಂತ ಅನ್ಸುತ್ತೆ ಅವತ್ತೇ. ಅಲ್ಲ ಮೇಡಮ್, ಅದು ನೋಡಿ ಅವರು ಮೊದಲೇ 2023 ಒಂದು CM ಮಾಡ್ಬೇಕಾಯ್ತು. ಅವಾಗ ಇವ್ರು ಏನಂತ ಭಯ ಇಸ್ಬಿಟ್ರು ಅಂದ್ರೆ ಆವಾಗ ತಾನೇ ಫ್ರೆಶ್ ಜೈಲ್ಗೆ ಹೋಗಿ ಬಂದಿದ್ರು. ಸೊ ಆ ಟೈಮಲ್ಲಿ ಇದ್ರು ನಿಮ್ಮ ಮೇಲೆ ನಾನಾ ರೀತಿ ಕೇಸ್ಗಳಿದ್ದಾವೆ, ಕ್ರಿಮಿನಲ್ ಕೇಸ್ಗಳಿದ್ದಾವೆ, ನಿಮಗೆ ಏನಾದರೂ CM ಮಾಡ್ಬಿಟ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಈಗ ಬೇಡ 2 ವರ್ಷ ನಾನು ತಗೊಂತೀನಿ, ಅಷ್ಟೊತ್ತು ನಿಮ್ಮ ಕೇಸೆಲ್ಲ ಖುಲಾಸೆ ಮಾಡಿ ತಣ್ಣಗಾಗುತ್ತೆ, ಆಮೇಲೆ ನೀವು 2 ವರ್ಷ ತಗೊಳ್ಳಿ ಅಂತ ಕಮಿಟ್ಮೆಂಟ್ ಆಯಿತು ಅಂತ ಸತ್ಯ. ಯಾಕಂದರೆ ಇಷ್ಟೊಂದು ದಿಟ್ಟವಾಗಿ ಮಾಡು ಮಡಿಯನ್ನು ಸಿದ್ಧಾಂತದ ಮೇಲೆ ನಿಂತಿದ್ದಾರೆ ಅಂದರೆ ಕಮಿಟ್ಮೆಂಟ್ ಆಗಿರೋದು ಅಕ್ಷರ ಸತ್ಯ ಇದು. ಮತ್ತು ಇದು ಒಪ್ಪಿಗೆ ಆಗಿರೋದು ಕೂಡ ರಾಜ್ಯ ಜನಕ್ಕೆ ಗೊತ್ತಿರೋ ವಿಚಾರ ಅಂತಾರೆ. ಇವತ್ತು ಜನಗಳದ್ದು ಪ್ರಶ್ನೆ ನೋಡೋಣ ಮೇಡಮ್, ಪ್ರಶ್ನೆ ಏನಾಗ್ತದೆ ಜನಗಳದ್ದು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಹೋರಾಟದ ಅವ್ರದ್ದಿರಲಿ ಕುರ್ಚಿ ರಾಜ್ಯ ಜನ ಪರಿಸ್ಥಿತಿ ಅಂದರೆ B ಖಾತೆಯಿಂದ A ಖಾತೆ ಮಾಡ್ತೀನಿ ಅಂತ ಅಲ್ಲೊಂದು ಕಡೆ ಲೂಟಿ ಮಾಡೋಕೆ ಒಂದು ಪ್ಲಾನ್ ಮಾಡ್ತಾರೆ. ಅದೇ ರೀತಿ 1 kg ಕಸ ಹಾಕಿದ್ರೆ 1000 kg ಕಸ ತಂದಾಗ್ಬಿಟ್ಟು ಇಡೀ ಏರೇನೇ ಹಾಳು ಮಾಡೋ ಅಂತ ಒಂದು ಮನಸ್ಥಿತಿ ಬರ್ತಾರೆ DCM ವರ್ಕರ್. ಆಮೇಲೆ ಕಸದ ಯಂತ್ರಗಳು ತಂದ್ಬಿಟ್ಟು ಒಂದು 2 ಕೋಟಿಯಿಂದ 2.5 ಕೋಟಿ ಇರೋಂಥ ಕಸದ ಯಂತ್ರಗಳನ್ನ ತಂದು ಬಾಡಿಗೆಗೆ ತರ್ತಾರೆ, 7 ವರ್ಷಕ್ಕೆ ತರ್ತಾರೆ. 615 ಕೋಟಿ ಬಾಡಿಗೆಗೆ ತರ್ತಾರೆ 7 ವರ್ಷಕ್ಕೆ. ಅಂದ್ರೆ ಸ್ವಂತವಾಗಿ 105 ಕೋಟಿ ಕೊಟ್ಟರೆ 46 ಕಸ ಗುಡಿಸೋದ ಯಂತ್ರಗಳು BBMP ಬಂದ್ಬಿಡ್ತವೆ 150 ಕೋಟಿಗೆ. ಇವರು 615 ಕೋಟಿ ಕೊಟ್ಟು 7 ವರ್ಷಕ್ಕೆ ಬಾಡಿಗೆ ತರ್ತಾರೆ. ಅದರಿಂದ ಏನಂತ ಗುತ್ತಿಗೆದಾರರು ಯಾರು? ಅದು ಗುತ್ತಿಗೆ ಯಾರು ಕೊಟ್ಟಿದ್ದಾರೆ? ಗುತ್ತಿಗೆ ಮಾಲೀಕರು ಯಾರು? ಆ ಮಾಲೀಕರ ಹಿನ್ನೆಲೆ ಏನು? ಮತ್ತು ಇವ್ರಿಗೆ ಎಷ್ಟು ಅದರಿಂದ ಬಕ್ಸಿಸ್ ಬರ್ತಾ ಇದೆ ಆ ಪ್ರಶ್ನೆ. ಆಮೇಲೆ ನೀವು ನೋಡಿರ್ಬೋದು ರಾಜ್ಯದ್ದು ಮೊದಲ ಪ್ರಶ್ನೆ ಅಂದರೆ DK ಶಿವಕುಮಾರ್ ಅವರು ಯಾವುದೇ ಇದಕ್ಕೆ ಮಂತ್ರಿಗಳಿದ್ದಾರೆ, ಯಾವ ಸ್ಥಾನಮಾನಗಳು ವಹಿಸ್ಕೊಂಡಿದ್ದಾರೆ, ಆ ಸ್ಥಾನಮಾನಗಳಲ್ಲಿ ಅವರವರ ಕಾರ್ಯವೈಖರಿ ಏನು? ಮೊದಲನೇ ಸ್ಥಾನ ಬೆಂಗಳೂರು ಅಭಿವೃದ್ಧಿ. ಬೆಂಗಳೂರು ಅಭಿವೃದ್ಧಿಯಲ್ಲಿ 4 ಅಭಿವೃದ್ಧಿ ಹೆಸರು ಹೇಳಿ. ಏನೇನು ಮಾಡಿದ್ದಾರೆ ಬೆಂಗಳೂರಿಗೆ ಅವ್ರು ಇವತ್ತರೆಗೂ? 2.5 ವರ್ಷ ಆಗಿದೆ. 2.5 ವರ್ಷ ಆದಮೇಲೆ GB ಅಂತ ಹೆಸರು ಕಟ್ಟಿದ್ರು. GB ಅಂತ ಹೆಸರು ಕಟ್ಟಾದ್ಮೇಲೆ ಅಭಿವೃದ್ಧಿ ಏನು? ರಸ್ತೆ ಗುಂಡಿಲಿ ಟಾರ್ಗೆಟ್ ಕೊಟ್ಟರು, ಮುಚ್ಚಕ್ಕಾಯ್ತು ಅವ್ರ ಕೈಯಲ್ಲಿ ಅನ್ನೋದು ಪ್ರಶ್ನೆ. ರಸ್ತೆ ಗುಂಡಿ ಮುಚ್ಚಕ್ಕಾದಂತ ಒಂದು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಇವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಅಭಿವೃದ್ಧಿ ಮಾಡ್ತಾರೆ? ರಾಜ್ಯ ಜನದ ಪ್ರಶ್ನೆ. ಅದೇ ರೀತಿ ಮೇಕೆದಾಟು ಯೋಜನೆನ ನೀವು ನೋಡಿರ್ಬೋದು. ಮೊನ್ನೆ ಏನಂತಂದ್ರು, ನಾವು ಡೆಲ್ಲಿಗೆ ಹೋಗಿದ್ದಿತ್ತು, ಸುಪ್ರೀಂ ಕೋರ್ಟ್ ತೀರ್ಪು ಬಂದಿತ್ತು, ನಾವು ವಕೀಲರನ್ನ ಸನ್ಮಾನ ಮಾಡಕ್ ಹೋಗಿದ್ವಿ, ನಾನು ಫಿಸಿಕಲಿ ಫಿಟ್ನೆಸ್ ಇದ್ದೀನಿ, ಮೆಂಟಲಿ ಫಿಟ್ನೆಸ್ ಇದ್ದೀನಿ, ಹೆಲ್ತ್ ಫಿಟ್ನೆಸ್ ಇದ್ದೀನಿ, ನಾನು ಪಕ್ಷಕ್ಕೆ ಯಾವುದೇ ಬ್ಲಾಕ್ ಮೇಲ್ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಇದಕ್ಕಿದ್ದಂಗೆ ಮೊನ್ನೆ ದಿವಸ ಸ್ಟೇಟ್ಮೆಂಟ್ ಬಂತು, ನಾನು ತ್ಯಾಗ ರೆಡಿ ಇದ್ದೀನಿ. ಅಂದ್ರೆ ಇವ್ರನ್ನ ಹೈಕಮಾಂಡ್ ಹೆಂಗ್ ಬೇಕಂಗ್ ಕುಡಿಸ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಟ್ರಬಲ್ ಶೂಟರ್ ಆಗಿದ್ದಾರೆ. ನನಗೆ ಕೊಡ್ತಿರೋ ಇಲ್ಲ ನಾನು ಬಿಡ್ಲೋ, ಬ್ಲಾಕ್ ಮೇಲ್ ಮಾಡೋ ಸಿದ್ಧಾಂತಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ನೋಡಕ್ ಹೋದ್ರೆ ಜನ ವಿರೋಧ ಕಾರ್ಯಕ್ರಮಗಳಿಗೆ ಕೈ ಹಾಕೋದು ಇವರು. ಜನ ವಿರೋಧ ಕಾರ್ಯಕ್ರಮಗಳು ಜನನೇ ಬೇಡ ಅಂತ ಧಿಕ್ಕರಿಸ್ತಾ ಇದ್ದಾರೆ. ಟರ್ಮಿನಲ್ ನಮ್ಗೆ ಬ್ಯಾಡ್ರಿ ಅಂತ ಇದ್ದಾರೆ. ನಮ್ಗೆ ನೀರಾವರಿ ಕೊಡ್ರಿ, ಭದ್ರತಾ ಮೇಲ್ದಂಡೆ ಮಾಡ್ಕೊಡಿ, ಮಹದಾಯಿ ಮಾಡ್ಕೊಡಿ, ಎತ್ತಿನೊಳೆ ಮಾಡ್ಕೊಡಿ, ಅದನ್ನ ಪರಿಹಾರ ಕೊಡಿ, ರೈತರು ಬದುಕ್ತಿವಿ, ದೇಶ ಅಭಿವೃದ್ಧಿ ಆಗುತ್ತೆ, ರಾಜ್ಯ ಅಭಿವೃದ್ಧಿ. ಅದ್ರ ಬಿಟ್ರೆ ಇವ್ರಿಗೆ ಟರ್ಮಿನಲ್ ಯಾಕಂದ್ರೆ ಪ್ಯಾಕೇಜ್ 17,000 ಕೋಟಿ
17,000 ಕೋಟಿ ಪ್ಯಾಕೇಜ್ ಎಷ್ಟು ವರ್ಷದಿಂದ ನಿಂತಿದೆ. ಸೊ ಇದನ್ನ ನೋಡ್ತಲ್ಲ. ಆಮೇಲೆ ಇವತ್ತು ನೋಡಿ ರಾಜ್ಯದಲ್ಲಿ ಏನಾಗ್ತಿದೆ, ಈ ಸರ್ಕಾರದ ಈ ಕಿತ್ತಾಟಗಳಲ್ಲಿ ರಾಜ್ಯ ಎಷ್ಟು ವೀಕ್ನೆಸ್ ಆಗ್ತದೆ ಅಂದ್ರೆ ಲ್ಯಾಂಡ್ ಅಂಡ್ ಕಂಪ್ಲೀಟ್ ಜೀರೋ ಆಗಿದೆ. ರಾಬ್ರಿ ಆಡೋಗಳಲ್ಲಿ ರಾಬ್ರಿ 7 ಕೋಟಿ ರಾಬ್ರಿ. ಎಲ್ಲಿ ಮಧ್ಯಾಹ್ನ ಮಧ್ಯಾಹ್ನ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೀವಿ ನಾವು. ಇವತ್ತು ರಾಜ್ಯ ನೋಡ್ತಿದ್ದಿಲ್ಲ ನಾವು. ಯಾವುದೋ ಬಿಹಾರನ ಏನು ಬೈಕ್ ಅಂತ ಇದ್ವಿ ನಾವು. ಬಿಹಾರ ರಾಜ್ಯ ಆಗಿತ್ತು ಅಂತ. ಇವತ್ತು ಬೆಂಗಳೂರಲ್ಲಿ ರಾಬ್ರಿ ಆಗಂತದ್ದು ಇದೆ ಅಂತಂದ್ರೆ ನಮ್ಮ ಸರ್ಕಾರ ವೈಫಲ್ಯತೆಗಳು ಎದ್ದು ಕಾಣಿಸ್ತದೆ. ಇವತ್ತು ರಾಜ್ಯದ ಜನರ ಪ್ರಶ್ನೆ ಇಷ್ಟೇ, ಯಾರು ಸಿಎಂ ಆಗಿದ್ರೇನು. ಈಗ ಇದೇ ಸಿದ್ದರಾಮಯ್ಯ 12 ವರ್ಷ ಮುಂದುವರೆದ ಕೂಡ ಅಭಿವೃದ್ಧಿ ಶೂನ್ಯ ಕಾಣಿಸ್ತಾ ಇದೆ, ಆರ್ಥಿಕ ದಿವಾಳಿ ಆಗಿದೆ. ಇದೇ ಡಿ.ಕೆ. ಶಿವಕುಮಾರ್ ಏನಾದ್ರು ಸಿಎಂ ಮಾಡ್ಬಿಟ್ರೆ ನವೆಂಬರ್ ಕ್ರಾಂತಿ ಏನಾದ್ರು ಸಂಕ್ರಾಂತಿಗೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆಯಾ? ಅಲ್ಲ, ಅದೆಷ್ಟು ಪೋಸ್ಟ್ಪೋನ್ ಆಗುತ್ತೆ. ಯಾಕಂದ್ರೆ ಅಲ್ಲಿಗೆ ಏನು 7 ವರ್ಷ 187 ಡೇಸ್ ಆಗುತ್ತೆ ಸಿದ್ದರಾಮಯ್ಯನವರು. ಸೊ ಅಲ್ಲಿಗೇನಾದ್ರು ಪೋಸ್ಟ್ಪೋನ್ ಚಾನ್ಸಸ್ ಇದೆಯಾ? ಅಲ್ಲ, ಇತ್ತೀಚಿನ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದೆಷ್ಟು ಪೋಸ್ಟ್ಪೋನ್ ಆಗುತ್ತೋ ಅಷ್ಟು ಈ ಕಾಂಗ್ರೆಸ್ ಪಾರ್ಟಿಗೆ ಪೆಟ್ಟಂತೂ ಖಂಡಿತ. ಯಾಕಂದ್ರೆ ಅವರ ಹೆಸರು ಈಗಾಗಲೇ ಎಲ್ಲಾ ವಲಯದಲ್ಲೂ ಇವತ್ತು ಏನು ಇವರು ಆಡಳಿತ ತಗೊಂಡಿದ್ದಾರೆ, ಆಡಳಿತದ ಎಲ್ಲಾ ರಂಗಗಳಲ್ಲೂ ಇವರು ವಿಫಲರಾಗಿದ್ದಾರೆ. ಸೊ ಒಂದ್ ಕಡೆ ವಿಫಲರಾಗಿದ್ದಾರೆ, ಇನ್ನೊಂದ್ ಕಡೆ ಇವರು ಜವಾಬ್ದಾರಿತ ಸ್ಥಾನದಲ್ಲಿದ್ದವ್ರು, ಇವ್ರ ಜೋಡೆತ್ತುಗಳು ಕಾಂಗ್ರೆಸ್ಗೆ. ಸೊ ಇವರಲ್ಲೇ ಒಂದು ಅನ್ಯೋನ್ಯತೆ ಅನ್ನೋದಿಲ್ಲ. ಮತ್ತೆ ಇವ್ರ ಮಾತು, ಈ ಸ್ಟೇಟ್ಮೆಂಟ್ಗಳು, ಮತ್ತೆ ಇವಾಗ ನೋಡಿ 5 ಜನ ಅಲ್ಲಿ ಯಾರೋ ಡೆಲ್ಲಿಗೆ ಹೋದ್ರು, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಅಂತಕ್ಕಂಥ ಸುದ್ದಿಗೆ ಸಿಎಂನವರು ಫೋನ್ ಮಾಡಿ ಕೇಳಿದ್ರಂತೆ, ಯಾಕಪ್ಪ ಹೋಗಿದ್ದೀರ ಡೆಲ್ಲಿಗೆ ಏನು. ಸೊ ಎಲ್ಲೋ ಇವೆಲ್ಲ ಅವರೇ ಹಿಂಟ್ ಕೊಡ್ತಾ ಇದಾರೆ. ಒಂದ್ ಕಡೆ ಇಲ್ಲ ಅಂತ ಹೇಳ್ಕೊಂಡು, ಇನ್ನೊಂದ್ ಕಡೆ ಅದರ ಚಟುವಟಿಕೆಗಳು ಸಂಪೂರ್ಣ ಒಂದ್ ಕಡೆ ನೋಡೋದು. ಮತ್ತೆ ಇವರ ಖಾತೆಗಳಿಗೆ ಯಾವ ರೀತಿ ನ್ಯಾಯವನ್ನ ಒದಗಿಸಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರ್ದು ಹೇಳಿದ್ರಲ್ಲ, ಎಲ್ಲಾ ರೀತಿಯಲ್ಲೂ ಇವತ್ತು ಏನ್ ತಪ್ಪು ನಿರ್ಧಾರಗಳನ್ನ ತಗೊಂಡು ಹೆಸರೊಂದೇ ಚೇಂಜ್ ಆಗಿರೋದಷ್ಟೇ. ಇವತ್ತು ಈ ಬೆಂಗಳೂರಿನಲ್ಲಿರೋ ಸಮಸ್ಯೆಗಳು ಹೇಗಿದೆಯೋ ಹಾಗೆ ಯಥೇಚ್ಛವಾಗಿದೆ. ಮತ್ತೆ ಇಲ್ಲಿ ನಮ್ಮ ರಾಜಕಾರಣಿಗಳಲ್ಲಿ ದೂರದೃಷ್ಟಿಯ ಕೊರತೆ ಎಷ್ಟು ಕಾಣ್ತಾ ಇದೆ ಅಂತ ಹೇಳಿದ್ರೆ, ಇದು ನೋಡಿ ಸಣ್ಣ ಒಂದು ಇದು ಅಷ್ಟೇ. ಇವ್ರು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಈ ರಾಜ್ಯ ಅಂತಕ್ಕಂಥದ್ದು ಇವ್ರ ಮನೆಗೆ ಏನ್ ಬೇಕು, ಎಷ್ಟು ಖರ್ಚು ಮಾಡಿದ್ರೆ ಅದು ಏನ್ ಫಲಿತಾಂಶ ಬರ್ತದೆ, ಅದನ್ನ ಯಾವ ರೀತಿ ಮಿತವಾಗಿ ಖರ್ಚು ಮಾಡ್ಬೇಕು ಏನು ಅಂತಕ್ಕಂಥ ಲೆಕ್ಕಾಚಾರ ಇಲ್ಲ. ಇವರಲ್ಲಿ ಏನು ಅಂದ್ರೆ, ನಾನು ಅದಕ್ಕೆ ಹೇಳೋದು ಯಾಕೆ ಗೊತ್ತಾ, ಯಾವಾಗ ಇವ್ರಿಗೆ ಆ ರೀತಿ ಒಂದು ಭಾವನೆಗಳು ಅಂತಕ್ಕಂಥದ್ದು ಒಳಗಡೆ ಬರೋದಿಲ್ಲ, ಆವಾಗ ಇವ್ರು ಯಾರು ಆಡಳಿತ ಗ್ಯಾರಂಟಿ ಅನ್ನೋದು ಬಾಯಲ್ಲಿ ಹೇಳ್ತಾರೋ ಹೊರತು ಮ್ಯಾಜಿಕಲಿ ಮಿರಾಕಲ್ ತರ ಏನಾದ್ರು ಅಲ್ಲಲ್ಲ, ಮ್ಯಾಜಿಕಲಿ ಮಿರಾಕಲ್ ತರ ಇಷ್ಟು ದಿವಸ ಹಂಗಾಗುತ್ತೆ ಹಿಂಗಾಗುತ್ತೆ, ಇವರಂತೆ ಅವರಂತೆ ಅನ್ನೋದ್ರ ನಡುವೆ ಇಬ್ರು ಜೊತೆ ಕೈ ಹಿಡ್ಕೊಂಡು ನಥಿಂಗ್, ಡೋಂಟ್ ವರಿ, ನಾವು ಸರ್ಕಾರ ಮುನ್ನಡೆಸ್ತೀವಿ. ಅದೊಂದು ಮಾತ್ರ ಇವಾಗ ನೋಡಿ, ಇವಾಗ ಜನಗಳಿಗೆ ಏನ್ ಮಾಡಿದ್ದಾರೆ, ಆ ಗ್ಯಾಪ್ ಗಳಲ್ಲಿ ಬಂದಾಗ ಇವರು ಗೃಹಲಕ್ಷ್ಮಿ ಅದು ಇದು ಹಣಗಳನ್ನ ಕೊಡ್ತಕ್ಕಂಥದ್ದು, ಅವ್ರನ್ನ ಓಲೈಸ್ತಕ್ಕಂಥದ್ದು ಮಾಡ್ತಾ ಇದಾರೆ. ಇವತ್ತು ನೀವ್ ಯಾವ್ದು ಗುರುತರವಾದ ಒಂದ್ 10 ಕೆಲಸನ ಹೇಳ್ರಪ್ಪ, ನೀವ್ ಯಾವ ರೀತಿ ಮಾಡಿದಿರ. ನಾನು ಪ್ರಶ್ನೆ ಕರ್ತೈತೆ. ರಾಜ್ಯದ ಮುಖ್ಯಮಂತ್ರಿಗಳು ಸದನದಲ್ಲಿ ನಿಂತ್ಕೊಂಡು ಒಂದ್ ಮಾತು ಕೊಟ್ಟಿದ್ರು, ಹನಿ ಟ್ರ್ಯಾಪ್ ಮಾಡಂತ 40 ಶಾಸಕರಿಗೆ ನಾನ್ ರಕ್ಷಣೆ ಕೊಡ್ತೀನಿ ಅಂತ. ಇವತ್ತೇನಾದ್ರೂ ಬೈ ಮಿಸ್ ಆಗಿ ಹನಿ ಟ್ರ್ಯಾಪ್ ಒಂದೇ ಬಂಕ್ ಆಫ್ 40 ಜನ ಶಾಸಕರಿದ್ದಾರೆ, ಹನಿ ಟ್ರ್ಯಾಪ್ ಒಳಗಾಗ್ತಾರೆ ಸಿಡಿಗಳು ಮತ್ತೆ ವಿಡಿಯೋಗಳು ಪೆನ್ ಡ್ರೈವ್ ಆಚೆ ಬಂತಂದ್ರೆ ಆ ಸರ್ಕಾರ ಉಳಿಯುತ್ತಾ? ನೀವು ಯಾರು ಉಳಿಯಲ್ಲ. ಸರ್ಕಾರ ಪತ್ರ ಇದೆ, ರಾಜ್ಪಾಲ್ ಸರ್ಕಾರ ಹಂಚ್ಬಿಟ್ಟಾದ್ರೆ ಸರ್ಕಾರ ಬೀಳಿಸ್ತಾರ. ಹನಿ ಟ್ರ್ಯಾಪ್ ಮಾಡಿದ್ದು ರಕ್ಷಣೆ ಕೊಡಿತಾರ ರಾಜ್ಯದ ಮುಖ್ಯಮಂತ್ರಿ. ದಿವಸಗಳ ಕಾಲ ಈ ಪ್ರಹಸನವನ್ನ ಕಣ್ತುಂಬ್ಕೊಳ್ಬೇಕೋ ಗೊತ್ತಿಲ್ಲ. ನವೆಂಬರ್ ಹೋಗಿ ಆಮೇಲೆ ಸಂಕ್ರಾಂತಿ ಆಗ್ಬಿಟ್ರೆ ಬಹಳ ಕಷ್ಟ ಆಗತ್ತೆ. ನೀವು ಸಮಸ್ಯೆನ ಎಷ್ಟು ಪೋಸ್ಟ್ಪೋನ್ ಮಾಡ್ತೀರಿ ಅಷ್ಟು ಸಮಸ್ಯೆ ಉಲ್ಬಣ ಆಗುತ್ತೆ. ಆದಷ್ಟು ಬೇಗ AICC ಅಧ್ಯಕ್ಷರು ಬರಬೇಕು, ರಾಜ್ಯಕ್ಕೆ ಮಾತುಕತೆ ನಡೆಸಬೇಕು, 1 to 1 ಮಾತಾಡಿ, ಎಲ್ಲ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು ಒಂದು ಅಂತಿಮ ನಿರ್ಧಾರವನ್ನು ರಾಜ್ಯದ ಜನತೆಗೆ ತಿಳಿಸಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.